ವಾರ್ ಸ್ಟಾರ್ಟ್ ಮಾಡಿದ ಏನಕ್ಕೆ ನಿಮ್ಮ ಪ್ರಕಾರ? ಅಮೆರಿಕದವರೇ ಸ್ಟಾರ್ಟ್ ಮಾಡಿರೋದು ವಿದೌಟ್ ಎನಿ ರೀಸನ್. ಸ್ಟಾರ್ಟ್ ಮಾಡಿದ್ದಾರೆ ನಿಜ, ಬಹಳಷ್ಟು ಪೆಟ್ಟು ತಿಂದಿದ್ದಾರೆ. ಇಸ್ರೇಲ್ ಸಂಪೂರ್ಣವಾಗಿ ನಾಶ ಆಗುವಂತಹ ದೇಶ ಅಂತ. ವಾಟ್ ನೆಕ್ಸ್ಟ್? ನಮ್ಮೂರಿನಲ್ಲಿ ದೀಪಾವಳಿಯ ದೊಡ್ಡ ಪಟಾಕಿ ಸಿಡಿಯುವಾಗಲೇ ನಮಗೆ ಭಯ ಆಗುತ್ತೆ. ಏನಾದರೂ ಮಿಸೈಲ್ಗಳು ಬೀಳುವಾಗ ಏನಾಗ್ಬೋದು. ಸೊ ಇವರು ಅಮೆರಿಕ ಇಷ್ಟು ದೊಡ್ಡ ಒಂದು ದೇಶ ಆಗೋದಕ್ಕೆ ಬೇರೆ ಕಂಟ್ರಿಗಳೇ ಕಾರಣ. ಅಮೆರಿಕ ಅನ್ನುವಂತ ದೇಶಕ್ಕೆ ಇರಾನ್ನಷ್ಟು ಕೂಡ ಇತಿಹಾಸ ಇಲ್ಲ. ಇದನ್ನ ಮುಂದುವರಿಸಬೇಕಂತ ಇದ್ದಾರಾ ಏನು? ವಾಟ್ ಇಸ್ ದಿಸ್ ಪ್ಲಾನ್? ಪ್ರಪಂಚವೇ ಮಾತನಾಡ್ತಾ ಇದೆ. ಒಂಥರ ವಿಕೃತಿ ಬುದ್ಧಿ, ದುಸ್ಸಾಹಸ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇದು ಕೊನೆ ಯುದ್ಧ ಆಗುತ್ತೆ? ಇವಾಗ ನ್ಯೂಟ್ರಲ್ ಆಗಿದ್ದಾನೆ. ಇವಾಗ ಅರಬ್ ದೇಶಗಳಿಗೆ ಕೂಡ ಅದು ಗೊತ್ತಾಗಿದೆ, ಇವರಿಂದ ಏನೂ ಆಗೋಲ್ಲ ಅಂತ. ಈ ಇರಾನು, ಇಸ್ರೇಲು ಮತ್ತೆ ಅಮೆರಿಕ ಯುದ್ಧದಿಂದ ಇಂಡಿಯಾಗೆ ಏನೆಲ್ಲ ಸಮಸ್ಯೆ ಆಗುತ್ತೆ? ನನ್ನ ನಿಮ್ಮ ಮನೆಯ ಅಡುಗೆ ಕೋಣೆಯವರೆಗೂ ಕೂಡ ಇದರ ಬಿಸಿ ಮುಟ್ಟಿದೆ. ಅಲ್ಲಿ ರಾಯಭಾರಿ ಕಚೇರಿಗಳಿದೆಯಲ್ಲ, ಹೆಲ್ಪ್ ಮಾಡ್ತಾ ಇದೆಯಾ? ಮಾಡ್ತಾ ಇದೆ, ಹೆಸರಿಗೆ ಇದೆ, ಯೂಸ್ ಆಗ್ತಾ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಾಯ್ ಸಫನ್, ಹೇಗಿದ್ದೀರಾ? ಸರ್ ಆರಾಮ. ಓಕೆ, ನೀವು ಮೂಲತಃ ಯಾವೂರವರು? ನಾವು ಮಂಗಳೂರು ಸಮೀಪ ವಿಟ್ಲ ಅನ್ನುವಂತಹ ಅವರು. ಓಕೆ. ಇವಾಗ 13 ವರ್ಷಗಳಿಂದ ಗಲ್ಫ್ ಕಂಟ್ರಿಯಲ್ಲಿದ್ದೇನೆ ಸರ್. ಓಕೆ, ಗಲ್ಫ್ ಕಂಟ್ರಿನಲ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ಇವಾಗ ಒಂದು ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿರೋದು. ಹೆವಿ ಇಕ್ವಿಪ್ಮೆಂಟ್ಸ್, ಸ್ಪೇರ್ ಪಾರ್ಟ್ಸ್ ಅಂದರೆ ಕ್ರೈನೆಲ್ಲ ಇರುತ್ತಲ್ಲ ಅದರದ್ದು. ಬಹರೇನಲ್ಲಿರೋದು. ಸೊ ಇವಾಗ ನಾವು ವಾರ್ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಕರ್ಸಿತ್ತು ನಮಗೆ. ಮೋರೆವರ್ ತುಂಬ ಚಾನಲ್ಗಳಲ್ಲೆಲ್ಲ ಬಂದಾಗ್ಬಿಟ್ಟಿದೆ ತಾವು. ಅದನ್ನ ಬಿಟ್ಟು ಏನು ಮಾತಾಡ್ಬೋದು? ಆ್ಯಕ್ಚುಲಿ ಅದನ್ನ ಹೊರತುಪಡಿಸಿ, ಅಲ್ಲಿ ಬಿಟ್ಟಿರೋದು ಹೊರತುಪಡಿಸಿ ನಿಮ್ಮ ಹತ್ರ ಏನಾದರೂ ಬೇರೆ ಏನೇನು ನಡೀತಾ ಇದೆ ವಾರಲ್ಲಿ? ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೇನಕ್ಕೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾನು ಆ್ಯಕ್ಚುಲಿ ನೀವು ಏನು ನಾನು ಬರೋದಕ್ಕಿಂತ ಮುಂಚೆ ಈ ಚಾನಲ್ ಸ್ವಲ್ಪ ನೋಡಿದೆ. ಒಂಥರ ಖುಷಿ ಆಯಿತು ಮನಸ್ಸಿಗೆ. ಯಾಕೆಂದರೆ ಮಾರಾಟ ಆಗಿರುವಂತಹ ಚಾನಲ್ಗಳ ಮಧ್ಯೆ ನಾವು ಇರೋದು, ಅದರ ನಡುವೆ ನೀವು ಸ್ವಲ್ಪ ಅಲ್ಲ ತುಂಬಾ ಒಂದು ವಾಸ್ತವ ವಿಷಯಗಳನ್ನೆಲ್ಲ ಡಿಜಿಟಲ್ ಇದರ ಮುಖಾಂತರ ನೀವು ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಖುಷಿ ಆಯಿತು ಬರೋಕ್ಕೆ. ಇಲ್ಲೆಲ್ಲ ನೋಡಿ, ನಮ್ಮ ಇಂಡಿಯಾ, ನಮ್ಮ ದೇಶದ ಒಳಗಡೆ ಆಲ್ಮೋಸ್ಟ್ ಅಂಧಭಕ್ತರೇ ಇರೋದು. ಒಂಥರ ಪೆಟ್ರೋಲ್ ಇಲ್ಲಿಂದ ಬರುತ್ತೆ, ಗ್ಯಾಸ್ ಎಲ್ಲಿಂದ ಬರುತ್ತೆ ಅನ್ನುವಂಥ ಸಾಮಾನ್ಯ ಸೆನ್ಸು ಕೂಡ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ಚರ್ಚೆ ಆಗುವುದೆಲ್ಲ ನೋಡಿರ್ಬೋದು. ಎಲ್ಲಿ ತನಕ ಅಂದರೆ ಅವನು ಮಕ್ಕಳ ಕಾಮುಕ ಏನು ಟ್ರಂಪ್ಗೆ ಇಲ್ಲಿ ಪೂಜೆ ಮಾಡುವಂತಹ ಅಂಧಭಕ್ತರು ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಚಾನಲ್ ಮುಖಾಂತರ ಕೆಲವೊಂದು ವಾಸ್ತವ ವಿಷಯ ಯಾರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಹಾನೆಸ್ಟ್ ಆಗಿರುವಂತಹ ವಿಷಯಗಳನ್ನು ಇಲ್ಲಿ ಎಷ್ಟೊತ್ತು ನಾನು ಮಾತಾಡ್ತೇನೆ, ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಸ್, ಈ ವಾರ್ ಸ್ಟಾರ್ಟ್ ಮಾಡಿದ ಏನಕ್ಕೆ ನಿಮ್ಮ ಪ್ರಕಾರ? ಆಕ್ಚುಲಿ ಸುಮಾರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಎಲ್ಲ ಚಾನಲ್ಗಳಲ್ಲಿ. ಎಸ್. ಸೊ ಹಾಗಾಗಿ ನೋಡಿ, ನಾವು ಬಹ್ರೈನ್ನಲ್ಲಿ ಇದ್ದೆ ನಾನು. ರಂಜಾನ್ 10ರ ಸಮಯ, 11ರ ರಂಜಾನ್ ಅವತ್ತು ನಮಗೆ ಒಂದು ತಿಂಗಳ ಮುಂಚೆ ಬಹ್ರೈನ್ ಅಡ್ಮಿನಿಸ್ಟ್ರೇಷನ್ ಗವರ್ಮೆಂಟ್ ಕಡೆಯಿಂದ ಅಲರ್ಟ್ ಮೆಸೇಜ್ಗಳೆಲ್ಲ ಬರ್ತಾ ಇತ್ತು. ಈ ತರ ಮೆಸೇಜ್ ಹೇಗೆ ಬರುತ್ತೆ? ಮೊಬೈಲ್ಗೆ ಬರುತ್ತೆ, ಒಂದು ವೈಬ್ರೇಟ್ ಆಗುತ್ತೆ. ಸೊ ನೀವು ಅದು ಮುಂಚೆ ಬರ್ತಾ ಇತ್ತು, ಅವಾಗ ಇನ್ನೂ ವಾರ್ ಸ್ಟಾರ್ಟ್ ಆಗಿರಲಿಲ್ಲ. ಈ ಥರ ಆದರೆ ನೀವು ಪ್ಯಾನಿಕ್ ಆಗಬೇಡಿ, ಸೇಫ್ ಆಗಿರಿ, ಮನೆಯ ಏನು ನಿಮ್ಮ ಮನೆಯ ಏನು ಫ್ಲ್ಯಾಟ್ನ ಒಳಗಡೆ ಇರಿ, ಸೊ ಏನು ಗಾಬರಿ ಆಗಬೇಡಿ ಅಂತ ಇತ್ತು. ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಯಾಕೆಂದರೆ ಕಳೆದ 13 ವರ್ಷಗಳಿಂದ ನಾನು ಗಲ್ಫಲ್ಲಿದ್ದೇನೆ, ಯಾವುದೇ ರೀತಿಯಂತಹ ಒಂದು ಸನ್ನಿವೇಶ ಬರಲಿಲ್ಲ. ಕಾರಣ ಗಲ್ಫ್ ಕಂಟ್ರಿ ಯಾವುದೇ ಕಂಟ್ರಿ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗಿಲ್ಲ. ಅವರದೊಂಥರ ಆಡಂಬರದ ಜೀವನ, ಅವರದೊಂಥರ ಯುದ್ಧ ಅದೇನಿಲ್ಲ. ಅವರು ಏನ್ ಗೊತ್ತಾ, ಖುಷಿಯಾಗಿರೋದು. ಕೆಲವೊಬ್ರು ಪೊಲಿಟಿಷಿಯನ್ಸ್ ಒಬ್ಬ ರೌಡಿಯನ್ನು ಇಟ್ಕೊಂಡಿರ್ತಾರಲ್ಲ, ಅದೇ ತರ ಇವರು ನಮ್ಮ ದೇಶದವರು ಅಮೆರಿಕದವ್ರನ್ನ ಇಟ್ಕೊಂಡಿದ್ದಾರೆ ಸೇಫ್ಗೆ ಅಂತ. ಸೊ ನಮ್ಗೆ ಅಂತ ಭಯನೇ ಇರಲಿಲ್ಲ. ಅಂದ್ರೆ ಅಮೆರಿಕದವರು ಇದ್ದಾರೆ ಅಂತ ಭಯ ಅಲ್ಲ, ಬಟ್ ನಮ್ಗೆ ಯುದ್ಧದ ಸನ್ನಿವೇಶನೇ ಇಲ್ಲ. ಅಲ್ಲ, ಈ ಅಮೆರಿಕದವರು ಇದ್ದಾರೆ ಅಂತ ಹೇಳಿದ್ರಲ್ಲ, ಈ ಅಮೆರಿಕನ ತಾನೇ ಸ್ಟಾರ್ಟ್ ಮಾಡಿರೋದು. ಸರ್ ನೋಡಿ, ಅಮೆರಿಕದವರೇ ಸ್ಟಾರ್ಟ್ ಮಾಡಿರೋದು ವಿದೌಟ್ ಎನಿ ರೀಸನ್. ಪ್ರಪಂಚವೇ ಮಾತನಾಡ್ತಾ ಇದೆ. ಒಂಥರ ವಿಕೃತಿ ಬುದ್ಧಿ, ದುಸ್ಸಾಹಸ ಅಂತ ಹೇಳ್ಬೋದು. ಸ್ಟಾರ್ಟ್ ಮಾಡಿದ್ದಾರೆ ನಿಜ, ಬಹಳಷ್ಟು ಪೆಟ್ಟು ತಿಂದಿದ್ದಾರೆ. ಅವರೇನು ಜಗತ್ತು ಅಂದ್ಕೊಂಡಿದ್ದು ಒಂಥರ, ನಾನು ಸಿಂಪ್ಲಿ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಆನೆ ಮತ್ತು ಆಡಿನ ಮರಿ ನಡುವೆ ನಡೆಯುವಂಥ ಯುದ್ಧ ಅಂತ ಅವ್ರು ಅಂದ್ಕೊಂಡಿರೋದು. ಬಟ್ ಇದು ಕರೆಕ್ಟ್ ಅಪೋಸಿಟ್ ಆಗಿದೆ. ಇರಾನ್ ಅನ್ನು ಅವರು ಏನು ಅಂದ್ಕೊಂಡಿದ್ರು, ಏನಾಯಿತು ಅಂತ ಸದ್ಯದ ಪರಿಸ್ಥಿತಿ ನಿಮ್ಗೆ ಗೊತ್ತಿರ್ಬೋದು. ಸೊ ಇದು ಎಲ್ಲಿವರೆಗೆ ತಲುಪಿದೆ ಅಂದರೆ,
ಸೊ ನಾವು ನನ್ನ ನಿಮ್ಮ ಮನೆಯ ಅಡುಗೆ ಕೋಣೆಯವರೆಗೂ ಕೂಡ ಇದರ ಬಿಸಿ ಮುಟ್ಟಿದೆ. ಎರಡು ಹುಚ್ಚರು ಸೇರಿ ಮಾಡಿರುವಂಥ ಒಂದು ಇದು ದಯವಿಟ್ಟು ಕ್ಷಮಿಸಬೇಕು, ನಾನು ಆ ಥರ ಹೇಳೋದು ಯಾಕೆಂದರೆ ಆ ಮನುಷ್ಯ ಎಷ್ಟೊಂದು ವಿಕೃತ ಮನುಷ್ಯ ಅಂತೇಳಿ ಇದರ ಹಿಂದೆ ದೊಡ್ಡ ಒಂದು ಕಾರಣ ಇದೆ. ನಿಮ್ಮಲ್ಲಿ ಬಹುಶಃ ಆ ಪ್ರಶ್ನೆ ಇರ್ಬೋದು ಮುಂದೆ ಕೇಳಲಿಕ್ಕೆ, ಆದರೂ ಕೂಡ ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ಎಫ್ಸ್ಟೈನ್ ಫೈಲ್ಸ್ ಅನ್ನುವಂತಹ ದೊಡ್ಡ ಆ ಮನುಷ್ಯ ಎಷ್ಟು ದೊಡ್ಡ ಜಗತ್ತಿನ ಒಬ್ಬ ಥರ್ಡ್ ಕ್ಲಾಸ್ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ. ಸೊ 12-13 ವರ್ಷದ ಮಕ್ಕಳನ್ನು ರೇಪ್ ಮಾಡಿ ಕೊಂದಿರುವಂಥ ಒಬ್ಬ ವ್ಯಕ್ತಿ ಪ್ರಪಂಚಕ್ಕೆ ಗೊತ್ತಿರ್ಬೋದು. ಅದೇನೋ ಇವತ್ತು ಜಗತ್ತು ನೋಡುತ್ತೆ ಅನ್ನುವಂತಹ ಸಮಯದಲ್ಲಿ ಏನಾದರೂ ಒಂದು ಮಾಡುವ, ಅದೊಂದು ಮೈಂಡ್ ಕನ್ವರ್ಟ್ ಮಾಡ್ತಾರಲ್ಲ, ಅದೇ ಥರ ಆಗಿದ್ರೆ ಈ ಯುದ್ಧ ಸ್ಟಾರ್ಟ್ ಆಗಿರ್ತಿ ಮುಂಚೆ ಅಲ್ಲಿ ಕೆಲವೊಂದು ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿತ್ತು ಎಗೇನ್ಸ್ಟ್ ಟ್ರಂಪ್. ಎಸ್. ಸೊ ಅದು ಹೆಚ್ಚಾಗುತ್ತೆ ನಮ್ಮ ದೇಶದಲ್ಲಿ, ಮತ್ತೆ ಪ್ರಪಂಚದಾದ್ಯಂತ ಎಲ್ಲ ಕಡೆ ಹಬ್ಬುತ್ತೆ ಅನ್ನೋದಕ್ಕೋಸ್ಕರ ಈ ವಾರ್ನ ಮಾಡಿದ್ರ ಡೆಫಿನೆಟ್ಲಿ ಇಸ್ರೇಲ್ಗೆ ಮತ್ತೆ ಇರಾನ್ ಜೊತೆ ಯುದ್ಧ ಮಾಡಲಿಕ್ಕೆ ಕೆಲವೊಂದು ರೀಸನ್ ಇರ್ಬೋದು ಆ್ಯಕ್ಚುಲಿ. ಯಾಕೆಂದರೆ ಇರಾನ್, ಹಿಜ್ಬುಲ್ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಇವರಿಗೆಲ್ಲ ಯುದ್ಧದ ಶಸ್ತ್ರಾಸ್ತ್ರಗಳೆಲ್ಲ ಕೊಡೋದು, ವೆಪನ್ಸ್ ಎಲ್ಲ ಕೊಡೋದು ಇರಾನ್. ಆ್ಯಕ್ಚುಲಿ ಯಾಕೆ ಕೊಡೋದು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಬೇಕಾಬಿಟ್ಟು ಮಕ್ಕಳನ್ನು ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಹಾಗೇನೆ ಇಸ್ರೇಲ್ಗೆ ಒಂದು ಭಯ, ಅಂದರೆ ಇತಿಹಾಸವೇ ಹೇಳುತ್ತೆ ಅದು ಇಸ್ರೇಲ್ ಸಂಪೂರ್ಣವಾಗಿ ನಾಶ ಆಗುವಂಥ ದೇಶ ಅಂತ. ಅದಕ್ಕಿಂತ ಮುಂಚೆ ಯಾವ ದೇಶ ವೆಪನ್ಸ್ ಅಲ್ಲಿ ಈ ತರ ಇದೆ ಅವರು ಆಕ್ರಮಣ ಮಾಡುವುದೇ. ಆಕ್ಚುಲಿ ಭಯಭೀತಿಗೊಂಡಂತ ಒಂದು ದೇಶ ಅಂತ ಹೇಳ್ಬೋದು. ದೇಶ ಅಂತ ಹೇಳಿದ್ರೆ ನಾನು ಸಂಪೂರ್ಣ ದೇಶವನ್ನು ಹೇಳೋದಲ್ಲ ಸರ್, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಪಾರ್ಟ್ ಈ ನೆತನ್ಯಾಹುವಂತಹ ಮಕ್ಕಳ ಹಂತಕನನ್ನು ಹೇಳೋದು. ಅಲ್ಲಿ ಕೂಡ ಹಾಗೇನೆ ಮನುಷ್ಯತ್ವ ಇರುವಂತಹ, ಕರುಣೆ ಇರುವಂತಹ ಎಷ್ಟೋ ಮಂದಿ ದೇಶದ ಒಳಗಡೆ ಇದ್ದಾರೆ. ಅವರೆಲ್ಲ ಈ ಯುದ್ಧಕ್ಕೆ ಎಗೇನ್ಸ್ಟ್ ನಿಜವಾಗಿಯೂ ಅಮೆರಿಕದಲ್ಲೂ ಕೂಡ ಇದ್ದಾರೆ. ಬಟ್ ಇವರ ಸಾಮ್ರಾಜ್ಯಶಾಹಿ ಧೋರಣೆ, ಇವರಿಗೆ ಪ್ರಪಂಚದಲ್ಲಿ ನಾವೇ ದೊಡ್ಡನನ್ನಾಗಿರಬೇಕು ಅನ್ನುವಂಥ ಈ ಒಂದು ವಿಕೃತ ಮನಸ್ಥಿತಿ ಉಂಟಲ್ವ, ಈ ಒಂದು ವಿಕೃತ ಮನಸ್ಥಿತಿ ಜಗತ್ತಿನ ಅದೆಷ್ಟೋ ದೂರ ಇರುವಂಥ ದೇಶಗಳ ಜನರಿಗೂ ಕೂಡ, ಬಡ ಜನರಿಗೂ ಕೂಡ, ಬೇರೆಯವರಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಇದು ಆಗಬಾರ್ದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗೋಗಿದೆ. So what next? ಸರ್ ವಾಟ್ ನೆಕ್ಸ್ಟ್ ಅಂತ ನೋಡಿ, ಇದು ಆ್ಯಕ್ಚುಲಿ ನಾನು ಆವಾಗ ಹೇಳಿದಾಗೆ 1-2 ದಿನದಲ್ಲಿ ಮುಗಿಯಬಹುದು ಅನ್ನುವಂಥ ಥಿಂಕಿಂಗ್ ಎಲ್ಲರಲ್ಲೂ ಕೂಡ ಇತ್ತು. ಬಟ್ ಇದು ಇಷ್ಟೊಂದು ಡ್ರ್ಯಾಗ್ ಆಗ್ಬೋದು, ಇಷ್ಟೊಂದು ಎಫೆಕ್ಟ್ ಆಗ್ಬೋದು ಅನ್ನುವಂಥ ಮನಸ್ಥಿತಿ ಯಾರಿಗೂ ಇರಲಿಲ್ಲ. ಬಹುಶಃ ಯುದ್ಧ ಸ್ಟಾರ್ಟ್ ಮಾಡಿದವನಿಗೆ ಕೂಡ ಗೊತ್ತಿರಲಿಲ್ಲ ನಾವಿಷ್ಟು ಪೆಟ್ಟು ತಿಂತೇವೆ ಅಂತ. ಎಲ್ಲಿ ತನಕ ಅಂದರೆ ಸರ್, ಬಹರೈನ್ ಸಣ್ಣ ದೇಶ, ನಮ್ಮ ರಾಜ್ಯದ ಒಂದು ತಾಲೂಕಿನಷ್ಟು ಕೂಡ ಇಲ್ಲ, ಕೇವಲ 15 ಲಕ್ಷ ಜನರು ಇರುವಂಥ ಒಂದು ದೇಶ. ಫಸ್ಟ್ ಮಿಸೈಲ್ ಬಿದ್ದಾಗ ನಾನು ಅದು ನೋಡ್ತಿದ್ದೆ, ನೀವು ನೋಡಿರ್ಬೋದು, ಅದರ ವಿಡಿಯೋ ಎಲ್ಲ ಮಾಡಿ ನಾನು ಕಳಿಸಿದ್ದೆ. ಇರಾನ್ನಿಂದ ಬಂದಂಥ ಫಸ್ಟ್ ಮಿಸೈಲ್ ಅವರ ರ್ಯಾಡರ್ಗೆ ಬಿತ್ತು, ಅದನ್ನು ಸಂಪೂರ್ಣವಾಗಿ ನಾಶಗೊಳಿಸಿ, ಎಷ್ಟೋ ಸಾವಿರಾರು ಕೋಟಿ ಅಂತೆ ಅದಕ್ಕೆ. ಸೊ ನೋಡಿ, ನಾನು ಹೇಳೋದು, ಇವರು ಸ್ಟಾರ್ಟ್ ಮಾಡಿದ್ದಾರೆ ಯುದ್ಧ. ಅಮೇರಿಕನ್ ಬೇಸ್ ಇದೆ ಗಲ್ಫ್ ಕಂಟ್ರಿಯಲ್ಲಿ, ಯಾಕೆ ಖುದ್ದು ಅಮೇರಿಕದವರಿಗೆ ಅದನ್ನು ಡಿಫೆನ್ಸ್ ಮಾಡಲಿಕ್ಕಾಗಿಲ್ಲ? ರಕ್ಷಣೆ ಅವರನ್ನೇ ಅವರು ಯಾಕೆ ರಕ್ಷಣೆ ಕೊಡಲಿಕ್ಕಾಗಿಲ್ಲ? ಆ್ಯಕ್ಚುಲಿ ಅಮೇರಿಕ ಅನ್ನುವಂತಹ ಈ ಒಂದು ದೇಶ ನಾವೆಲ್ಲ ಸುಮ್ಮನೆ ಹೊಗಳಿ ಅಟ್ಟಕ್ಕೇರಿಸಿರೋದು, ದೊಡ್ಡಣ್ಣ ಅಂತ. ಒಂದು ದೊಡ್ಡನೂ ಇಲ್ಲ ಅವರಿಗೆ. ಇನ್ಕಮ್ ಸೋರ್ಸು ಬೇಕಾದಷ್ಟು ಸಂಪತ್ತು, ಅವರಿಗೆ ಹಣ ಎಲ್ಲ ಕೊಡೋದು ಗಲ್ಫ್ ಕಂಟ್ರಿಯಿಂದ. ನಿಮ್ಗೆ ಗೊತ್ತಿರ್ಬೋದು, ಗಲ್ಫ್ ಕಂಟ್ರಿಯಲ್ಲಿ ತೈಲ ಸಂಪತ್ತಿದೆ, ಸಿಕ್ಕಾಪಟ್ಟೆ ಇದೆ. ಬಟ್ ಇರೋದು ಮಾತ್ರ, ಅದನ್ನು ಜಾಸ್ತಿ ಅನುಭವಿಸುವುದು ಇದೇ ಅಮೇರಿಕ. ಅಂದರೆ ಅಲ್ಲಿನ ಪ್ರಮುಖ ಹುದ್ದೆಗಳಾಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅವರು ಡಾಲರ್ ಮುಖಾಂತರ ವ್ಯವಹಾರ ನಡೆಸಿ ಅವರು ಅಷ್ಟೊಂದು ರಿಚ್ ಆಗಲಿಕ್ಕೆ ಕಾರಣನೇ ಈ ಅರಬ್ ಕಂಟ್ರಿಗಳು. ಸೊ ಇವರು ಅಮೆರಿಕ ಇಷ್ಟು ದೊಡ್ಡ ಒಂದು ದೇಶ ಆಗೋದಕ್ಕೆ ಬೇರೆ ಕಂಟ್ರಿಗಳೇ ಕಾರಣ. 100% ಸರ್. ಅಮೆರಿಕ ಅದು ಓನ್ ಆಗಿ ಯಾವುದೇ ರೀತಿ ಇಲ್ಲ, ಅದಕ್ಕೆ ದೊಡ್ಡ ಇತಿಹಾಸನೇ ಇಲ್ಲ. ಅದಕ್ಕೇನು ಕೊಡುಗೆನೂ ಇಲ್ಲ, ಏನಿಲ್ಲ. ನೀವು ಇತಿಹಾಸ ಇದು ನೋಡಿದ್ರೆ ಗೊತ್ತಾಗ್ಬೋದು. ಅಮೆರಿಕ ಅನ್ನುವಂಥ ದೇಶಕ್ಕೆ ಇರಾನ್ನಷ್ಟು ಕೂಡ ಇತಿಹಾಸ ಇಲ್ಲ. ಗಲ್ಫ್ ದೇಶದಷ್ಟು, ಇಂಡಿಯಾದಷ್ಟು ಸಾಧ್ಯನೇ ಇಲ್ಲ ಅದಕ್ಕೆ. ಅದೊಂಥರ ಸಾಮ್ರಾಜ್ಯಶಾಹಿ. ಮತ್ತೆ ಅವರ ಆ ಬ್ರಿಲಿಯಂಟ್ ಇಂದ ಏನು ಮಾಡಿದ್ದಾರೆ ಅಂದರೆ, ಬೇಕಾದಷ್ಟು ವೆಪನ್ಸ್ಗಳನ್ನು ಜಗತ್ತನ್ನು ಭಯಪಡಿಸಲು ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಅವರೊಂಥರ ಬಿಸ್ನೆಸ್ ಮೈಂಡ್. ಈ ಟ್ರಂಪಿನ ಈ ಯುದ್ಧದ ಹಿಂದೆ ಕೂಡ ಒಂದು ದೊಡ್ಡ ಬಿಸ್ನೆಸ್ ಮೈಂಡ್ ಇದೆ. ಯಾಕೆಂದರೆ ಇರಾನ್ಗೂ ಅರಬ್ ದೇಶಗಳಿಗೂ ಸಿಕ್ಕಾಕಿಸಿಕೊಂಡು ಅವರ ಜೊತೆ ಮತ್ತೆ ಅರಬ್ ದೇಶಗಳು ಟ್ರಂಪ್ನಿಂದ ಈ ಯುದ್ಧ ಉಪಕರಣಗಳನ್ನೆಲ್ಲ ಬೈ ಮಾಡುವಂಥ ಒಂದು ಬಿಸ್ನೆಸ್
ಮೈಂಡ್ ಕೂಡ ಆ ಮನುಷ್ಯನಿಗಿದೆ. ವಿಕೃತಿ ಮನುಷ್ಯ. ನೀವು ನೋಡಿರ್ಬೋದು, ಏನು ಬೇಕಾಬಿಟ್ಟಿ ಎಲ್ಲ ಹೇಳಿಕೆ ಕೊಡೋದು, ಬೇಕಾಬಿಟ್ಟಿ ಏನು ಮಾತಾಡ್ತಾನೆ ಅಂತಲೇ ಆ ಮನುಷ್ಯನಿಗೆ ಗೊತ್ತಿರಲ್ಲ. ಅದಾದ್ಮೇಲೆ ಇನ್ನೊಂದು ನೋಡಿ, ಅವರು ಇವಾಗ ಎವ್ರಿ ಡೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಎಸ್, ಓಕೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಎಸ್, ಈಗ ಇವತ್ತೊಂದು ಹೇಳಿರ್ತಾರೆ, ಇನ್ನು ನಾಳೆ ಒಂದು ಹೇಳ್ತಾರೆ, ಹೀಗೆ ಚೇಂಜ್ ಮಾಡ್ಕೊಂಬರ್ತಾ ಇರ್ತಾರಲ್ಲ. ಏನು ಸಮಸ್ಯೆ ಏನು ಆಕ್ಚುಲಿ? ಅವರ ಪ್ಲಾನ್ ಏನು ಆಕ್ಚುಲಿ? ಇಲ್ಲ ಡೈವರ್ಟ್ ಮಾಡ್ತಾ ಇರೋದಾ ಅಥವಾ ಇದನ್ನ ಮುಂದುವರಿಸ್ಬೇಕಂತ ಇದ್ದಾರಾ? ಏನು, ವಾಟ್ ಇಸ್ ಇಸ್ ಪ್ಲಾನ್? ಆಕ್ಚುಲಿ ನೋಡಿ, ಟ್ರಂಪ್ ಅನ್ನುವಂತಹ ಒಬ್ಬ ಮನುಷ್ಯ, ಆ ಮನುಷ್ಯ ಒಂಥರ ಏನು ಗೊತ್ತಾ, ಆ ಮನುಷ್ಯ ಏನು ಸ್ಥಿಮಿತ ಇಲ್ಲದೆ ಇರುವಂತಹ ಒಬ್ಬ ಮನುಷ್ಯ. ಸೊ ಒಂದು ಸ್ಟ್ಯಾಂಡ್ ಇಲ್ಲ ಮನುಷ್ಯನಿಗೆ, ಒಂಥರ ಇಲ್ಲ, ಸ್ಟೆಬಿಲಿಟಿ ಇಲ್ವೇ ಇಲ್ಲ. ನಾವು ನೋಡಿ, ನಾವೊಂದು ಮಾತಿಗೆ ಹೇಳ್ತೇವಲ್ಲ, ಒಂದು ರೇಷನ್ ಅಂಗಡಿಯಲ್ಲಿ ಕೂಡ ಅಲ್ಲಿರುವಂತಹ ಒಬ್ಬ ಕೆಲಸಕ್ಕಿರುವವನು ಒಂದು ಒಳ್ಳೆಯ ಜನ ಆಗಿರಬೇಕು ಅಂತ ನಾವು ಯಾಕೆ ಹೇಳೋದು? ಅಲ್ಲಿ ಹೋಗುವಂತಹ ಗಿರಾಕಿಗಳ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು ಅಂತ. ದೇಶದ ಪ್ರಧಾನಿಗಳು ಕೂಡ ಹಾಗೇನೆ, ಅವರೊಂದು ಸಂಸ್ಕಾರವಂತ ಜನರಾಗಿದ್ದರೆ ಅವರಿಗೆ ಮನುಷ್ಯನ ಏನು ಕಷ್ಟ ನಷ್ಟಗಳೆಲ್ಲ ಗೊತ್ತಿರುತ್ತೆ. ಬಟ್ ಈ ಮನುಷ್ಯ ಹಾಗೆಲ್ಲ. ಈ ಮನುಷ್ಯ ಬೆಳೆದು ಬಂದಂತಹ ಹಾದಿಯೇ ಒಂಥರ ತುಂಬ ವಿಕೃತಿ ಮನುಷ್ಯ, ಬಿಸ್ನೆಸ್ ಮ್ಯಾನ್ ಅವನು. ಈ ಟ್ರಂಪ್ ಅನ್ನುವಂಥ ಮನುಷ್ಯನ ಏನು ಹಿಸ್ಟ್ರಿ ನೋಡಿದರೆ ಗೊತ್ತಾಗ್ಬೋದು. ಆ ಮನುಷ್ಯ ಬಲಾತ್ಕಾರ ಮಾಡಿ, ಏನು ಬ್ಲ್ಯಾಕ್ ಮೇಲ್ ಮಾಡಿ ಅಧಿಕಾರಕ್ಕೆ ಬಂದಿರುವಂಥ ಒಬ್ಬ ಮನುಷ್ಯ. ಆ ಮನುಷ್ಯನ ಮಾತಲ್ಲಿ ಎಷ್ಟು ಕ್ಲಾರಿಟಿ ಇಲ್ಲ ಅಂದರೆ, ನಿಮ್ಗೆ ಗೊತ್ತಿರ್ಬೋದು, ನ್ಯೂಯಾರ್ಕ್ನ ಮೇಯರ್ ಒಬ್ರು ಇದ್ದಾರೆ, ಮಮ್ದಾನಿ ಅಂತೇಳಿ. ಆ್ಯಕ್ಚುಲಿ ಅವರು ಗೆದ್ದಿರೋ ಕಾರಣ ನೋಡಿ, ಅವರು ಪಕ್ಕಾ ಮುಸ್ಲಿಂ. ಅವರು ಒಬ್ಬ ನ್ಯೂಯಾರ್ಕ್ನಲ್ಲಿ, ಅಮೆರಿಕ ದೇಶದಲ್ಲಿ ಒಬ್ಬ ಮುಸಲ್ಮಾನ ಗೆಲ್ಲಬೇಕಾದ್ರೆ ನೀವು ಇಮ್ಯಾಜಿನ್ ಮಾಡಿ, ಅವರಿಗೆ ಓಟ್ ಹಾಕಿರೋದು ಯಾರು? ಮುಸ್ಲಿಮ್ಸರು ಮಾತ್ರ ಅಲ್ಲ, ಎಲ್ಲರೂ ಓಟ್ ಹಾಕಿರ್ತಾರೆ. ಯಾಕೆ ಓಟ್ ಹಾಕಿರೋದು? ಯಾಕೆಂದರೆ ಉಕ್ರೇನ್ ಜೊತೆ ಎಲ್ಲ ಇವರು ಯುದ್ಧ ಮಾಡಿ 30,000 40,000 ಸೋಲ್ಜರ್ಸ್ ಅನ್ನು ಇವರು ಕಳೆದುಕೊಂಡಿದ್ದಾರೆ. ಯಾರು? ಅಮೆರಿಕದವರು. ಅವರ ಫ್ಯಾಮಿಲಿಗೆಲ್ಲ ಈ ಟ್ರಂಪ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ, ಸಿಕ್ಕಾಪಟ್ಟೆ ಇದೆ. ಅಲ್ಲಿ ಭರ್ಜರಿ ಮತಗಳಿಂದ ಮಮ್ದಾನಿ ಗೆಲ್ತಾರೆ. ಗೆದ್ದ ನಂತರ ಟ್ರಂಪ್ ಏನು ಹೇಳಿಕೆ ಕೊಡ್ತಾನೆ ಅಂದರೆ, ಮಮ್ದಾನಿಯನ್ನು ನಾನು ಬಿಡಲ್ಲ, ಮುಗಿಸ್ತೇನೆ ಅಂತ. ಸೊ ಒನ್ ವೀಕ್ ನಂತರ ಮಮ್ದಾನಿ ಟ್ರಂಪ್ ಅವರನ್ನು ಯಾವುದೋ ಅವರು ಭೇಟಿ ಆಗ್ತಾರೆ. ಅವಾಗ ಹಗ್ ಮಾಡಿ ಜೋರು ನಗಾಡ್ತಾ ಇದ್ದಾನೆ ಟ್ರಂಪ್. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಮಮ್ದಾನಿ ಈಸ್ ವೆರಿ ಗುಡ್ ಲೀಡರ್ ಅಂತೇಳಿ. ನೋಡಿ, ಅವನಿಗೆ ಏನು ಸ್ಟೆಬಿಲಿಟಿ ಇದೆ. ಆ ಮನುಷ್ಯ ಒಬ್ಬ ಏನಿಲ್ಲ, ಆ ಮನುಷ್ಯನನ್ನು ಜಗತ್ತು ನಾವು ಮಾತ್ರ ದೊಡ್ಡಣ್ಣ ಅಂತ ಹೇಳೋದು, ಹೊರಗಿನ ಕಂಟ್ರಿ ಅವರೆಲ್ಲ ಕರೆಯೋದು ಕಳ್ಳ ಕಾಯಿ. ನಿಮ್ಗೆ ಕೇಳಿರ್ಬೋದು, ಯಾರು ಕೂಡ ದೊಡ್ಡ ರೆಸ್ಪೆಕ್ಟ್ ಕೊಡಲ್ಲ. ಅವರು ಮಾಡಿರುವಂಥ ಮತ್ತೆ ಒಂದು ಇದೇನೆಂದರೆ, IT ಆಗಿರ್ಬೋದು, ಮತ್ತು ಅವರು ವೆಪನ್ಸ್ ರೆಡಿ ಮಾಡೋದ್ರಲ್ಲಾಗಿ ಇದರಲ್ಲೆಲ್ಲ ತುಂಬ ಹೈ ಲೆವೆಲ್ ಮಾಡಿದ್ದಾರೆ. ಅದೊಂದು ನಾವು ಹೇಳಲೇಬೇಕು. ಹೈ ಲೆವೆಲ್ ಮಾಡಿರೋದು ಯಾಕೆಂದರೆ, ಜಗತ್ತಿನ ನೋಡಿ, ನನ್ನ ಕೈಯಲ್ಲಿ ಇವಾಗ AK-47 ಬೇರೆ ಏನಾದರೂ ಪಿಸ್ತೂಲ್ ಇದ್ದರೆ ಯಾರನ್ನು ಬೇಕಾದ್ರೂ ನನಗೆ ಫೇಸ್ ಮಾಡ್ಬೋದು, ಎಷ್ಟೇ ದಪ್ಪ ಇರಲಿ, ಎಷ್ಟೇ ಉದ್ದ ಇರಲಿ. ಸೇಮ್ ಸಿಮಿಲರ್ ಅವ್ರು ಬೇಕಾದಷ್ಟು ಮಾಡಿ. ಗಲ್ಫ್ ಕಂಟ್ರಿಗಳು ಕೂಡ ಹಾಗೇನೆ ಗುಲಾಮರಾಗಿರೋದು ಅದಕ್ಕೇನೆ. ಅವನ ಹತ್ರ ಮತ್ತೆ ಬೇರೆ ಏನಿಲ್ಲ ಅಂದರೆ ಅಮೇರಿಕನ್ನ ಯಾರು ಹೆಸರೇ ತೆಗಿತಾ ಇರಲಿಲ್ಲ. ಏನು ದೊಡ್ಡ ಒಂದು ಇತಿಹಾಸ ಇರುವಂಥ ದೇಶ ಏನಲ್ಲ ಅದು. ಸೊ ತುಂಬ ಹುಡುಕುಗಳಿದೆ ಅಮೆರಿಕದಲ್ಲೂ. 100% ಸರ್, 100% ಇದೆ. ಸೊ ನಾನು ಕೇಳೋದು, ಈ ವೆಪನ್ಸ್ ಎಲ್ಲ ಇಟ್ಕೊಂಡು ಟ್ರಂಪ್ಗೆ ಒಂದು ಕಡೆ ಭಯನ ಅಥವಾ ನಿಜವಾಗ್ಲೂ ಅಷ್ಟು ಧೈರ್ಯ ಇದೆ ಟ್ರಂಪ್ಗೆ ಎದುರಿಸೋವಷ್ಟು? ಆ್ಯಕ್ಚುಲಿ ನೋಡಿ, ಅಮೇರಿಕಾದ ಈ ಮುಂಚೆ ಬಂದಿರುವಂತಹ ಏನು ಇದು ಪ್ರೈಮ್ ಮಿನಿಸ್ಟರ್ಗಳೆಲ್ಲ ಇಷ್ಟೊಂದು ನೀಚರುಗಳೇನಲ್ಲ, ನಿಜವಾಗಿಯೂ ಅಲ್ಲ. ಒಬಾಮ ಬಂದಿದ್ರು, ಅವರೆಲ್ಲ ಇಷ್ಟೊಂದು ನೀಚರೇನಲ್ಲ. ಅಮೇರಿಕಾ ಇದು ನೋಡಿ, ಒಬ್ಬ ರೌಡಿ ನಮ್ಮ ದೇಶದಲ್ಲೇ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಅವನನ್ನು ಜನ ಆ ಥರ ನೋಡಬೇಕಂದ್ರೆ ಅವನು ಒಂದು ದೊಡ್ಡ ಲ್ಯಾಂಡ್ ಕ್ರೂಸರು, ಲ್ಯಾಂಡ್ ಬುರ್ಗನಿಯೋ ತಂದೆಲ್ಲ ಅವನು ಸಿಕ್ಕಾಪಟ್ಟೆ ಅವನ ಗತ್ತು ತೋರಿಸಬೇಕು. ಒಂದಿನಾದರೂ ಅವನು ಪಿಸ್ತೂಲನ್ನೆಲ್ಲ ಹೊರಗಡೆ. ಇದೇ ಥರ ಅಮೇರಿಕಾದ ಮೆಂಟ್ಯಾಲಿಟಿ ಕೂಡ ಒಂಥರ ಶೋ ಮಾಡಬೇಕು ಜಗತ್ತಿನ ಮುಂದೆ. ಮಾಡಿ ಆಗಿದೆ, ಇನ್ನು ಅವರಿಗೆ ನ್ಯೂಟ್ರಲ್ ಆಗೋಕ್ಕಾಗಲ್ಲ. ಅದಕ್ಕೆ ಯುದ್ಧ ಎಲ್ಲ. ಬಟ್ ಇದು ಒಂಥರ ಒಳ್ಳೆಯ ಬೆಳವಣಿಗೆ ಏನಂದರೆ, ಇನ್ನು ಅವರು ಯಾವುದೇ ದೇಶದ ಜೊತೆ ಯುದ್ಧ ಮಾಡಲಿಕ್ಕೆ ಹೊರಡುವಾಗ ಕೂಡ ಸ್ವಲ್ಪ ಥಿಂಕ್ ಮಾಡ್ಬೋದು. ಆ ಥರ ಏಟು ಕೊಟ್ಟಾಗಿದೆ ಇರಾನ್. ಸೊ ನಿಮ್ಮ ಪ್ರಕಾರ ಇದು ಕೊನೆ ಯುದ್ಧ ಆಗುತ್ತೆ, ಈ ವಾರ್ನು ಕೂಡ ಇದು ಲಾಸ್ಟ್ ವಾರ್ ಇದಕ್ಕೆ ಅಮೆರಿಕಾಗೆ? ಇಲ್ಲ, ಆಕ್ಚುಲಿ ಕೊನೆಯ ವಾರ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸರ್. ಯಾಕೆಂದ್ರೆ ಬಟ್ ಹೇಳಿದ್ರಲ್ಲ, ಇನ್ನ ಯಾವುದೇ ದೇಶದ ಮೇಲೆ ಯುದ್ಧ ಸಾರ್ಲಿಕ್ಕೆ ಹೋದಾಗ
ಇದೊಂದು ಹಿನ್ನಡೆ ಆಗಿರೋದು ಅವ್ರ ಗಮನಕ್ಕೆ ಬರುತ್ತೆ. ಡೆಫಿನೆಟ್ಲಿ So, ನೋಡಿ ಹೋದ್ರೆ ಪ್ರಾಪರ್ ಆಗಿ ಹೋಗ್ತಾರೆ, ಇಲ್ಲ ಸುಮ್ನೆ ಏನೋ ಒಂದು 5 ನಿಮಿಷ ಆಟ ಆಡ್ಬಿಡ್ಬೋಣ ಅಂತ ಎಲ್ಲ ಮಾಡಕ್ ಅಷ್ಟೇ. ಹೋಗಲ್ಲ. ನೋಡಿ, ಈ ಮನುಷ್ಯ ಇದೇ ಯುದ್ಧದ ಸಂದರ್ಭದಲ್ಲಿ ಒಂದು 1 ವೀಕ್ ಬ್ಯಾಕ್, ಇವತ್ತಿಗೆ 24 ದಿನ ಏನೋ ಆಯ್ತು ಯುದ್ಧ ಸ್ಟಾರ್ಟ್ ಆಗಿ, ಕ್ಯೂಬಾದ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾನೆ ಈ ಮನುಷ್ಯ. ಹೇಳಿಕೆ ಕೊಡ್ತಾನೆ. ಇವಾಗ ನ್ಯೂಟ್ರಲ್ ಆಗಿದ್ದಾನೆ. ಅಂದರೆ ಗೊತ್ತು, ಏನು ಗೊತ್ತಾ, ಅಮೆರಿಕ ದೇಶದ ಒಳಗೇನೆ ನನಗೆ ಅಲ್ಲಿ ಸ್ನೇಹಿತರಿದ್ದಾರೆ, ಇರಾನ್ನಲ್ಲೂ ಕೂಡ ಇದ್ದಾರೆ. ಅಂದರೆ ನಾವು ಗಲ್ಫ್ ಕಂಟ್ರಿಯಲ್ಲಿ ಒಂದು 13 ವರ್ಷ ಆದ್ದರಿಂದ ಸೋಲ್ಜರ್ಸ್ ಕೂಡ ನಮಗೆ ಸ್ನೇಹಿತರಿದ್ದಾರೆ. ನೇವಿ ಬೇಸ್ ಒಳಗಡೆ ವರ್ಕ್ ಮಾಡುವಂಥ ಅಮೇರಿಕನ್ ಸೋಲ್ಜರ್ಸ್ ಕೂಡ ನಮಗೆ ಸ್ನೇಹಿತರಿದ್ದಾರೆ. ನಾನು ಕೆಲವೊಂದು ನನಗೆ ವ್ಲಾಗ್ ಎಲ್ಲ ಮಾಡಲಿಕ್ಕೆ, ನಾನು ವ್ಲಾಗರ್, ನಮಗೆ ಕ್ಯಾಮರಾ ಎಲ್ಲ ತರಿಸಿರೋದು ಅವರ ಮುಖಾಂತರ ತರಿಸಿರೋದು. ಸೊ ಅವರು ಕೂಡ ಹೇಳೋದು, ಈ ಮನುಷ್ಯನಿಗೆ ಈ ಮನುಷ್ಯನ ಫೇವರ್ ಆಗಿ ಏನೂ ಇಲ್ಲ, ಯಾರೂ ಇಲ್ಲ. ಇವರ ಒಂದು ಏನು ಗೊತ್ತಾ, ಇದರ ಈ ಯುದ್ಧದಲ್ಲಿ ಇಸ್ರೇಲ್ ಅನ್ನುವಂಥ ಸಂಪೂರ್ಣ ದೇಶವು, ಅಮೇರಿಕನ್ ಅಂತ ಸಂಪೂರ್ಣ ದೇಶ ಏನು ಇನ್ವಾಲ್ವ್ ಆಗಿಲ್ಲ. ನಾನು ಆವಾಗ ಹೇಳಿದಾಗೆ ಯುದ್ಧಕ್ಕೆ ತುಂಬ ಮಂದಿ ಎಗೇನ್ಸ್ಟ್ ಇದ್ದಾರೆ. ಈ ಮನುಷ್ಯನ, ಈ ಟ್ರಂಪ್ನ ಎದುರು ಕೂಡ, ಈ ಟ್ರಂಪ್ಗೆ ಎಗೇನ್ಸ್ಟ್ ಕೂಡ ದೇಶದ ತುಂಬ ಮಂದಿ ಇದ್ದಾರೆ. ಈ ಮನುಷ್ಯನಿಗೆ ಇವಾಗ ಯುದ್ಧ ನಿಲ್ಲಿಸಲಿಕ್ಕೆ ಅಹಂಕಾರ ಬಿಡ್ತಾ ಇಲ್ಲ. ಇವನು ಆಯ್ದುಕೊಂಡದ್ದು ಪಾಕಿಸ್ತಾನದ ನರಭೋಜಿ ಒಬ್ಬ ಇದ್ದಾನಲ್ಲ, ಇವನ ಶೂ ನೆಕ್ತಾನೆ ಇರೋದು 24 ಗಂಟೆ ಕೂಡ. ಅವನು ಟ್ರಂಪ್ಗೆ ನೋಬೆಲ್ ಪುರಸ್ಕಾರ ಸಿಗಬೇಕು ಅಂತ ತುಂಬ ವೇದಿಕೆಗಳಲ್ಲೆಲ್ಲ ತುಂಬ ಏನೆಲ್ಲ ನಾಟಕ ಮಾಡ್ತಿದ್ದ. ಅವನಂತರ ಲೋಫರೇ ಈ ಪಾಕಿಸ್ತಾನದವ. ಅವನನ್ನು ಹೇಳಿ ಪ್ರಯೋಜನ ಇಲ್ಲ, ಒಂಥರ ಅನ್ಎಜುಕೇಟೆಡ್, ಅನ್ಫೆಲ್ಲೋ. ಸೊ ಇವಾಗ ನೋಡಿ, ಇನ್ನು ಇರಾನ್ ಕೊಟ್ಟಂಥ ಏಟು ಎಷ್ಟರ ಮಟ್ಟಿಗಿದೆ ಅಂದರೆ, ಅರಬ್ ದೇಶಗಳಿಗೆ ಇವರು ಸೇಫ್ಟಿ ಕೊಡ್ತಾರೆ ಅಂತ ಮಾಡಿದಂಥ ಬೇಸನ್ನು ಸ್ವತಃ ಅಮೇರಿಕದವರಿಗೆ ಉಳಿಸ್ಲಿಕ್ಕೆ ಆಗಿಲ್ಲ. ಒಂಥರ ಗುಡಿಸಲಿಗೆ ಬೆಂಕಿ ಬಿದ್ದರೆ ಯಾವ ಥರ ಆಗುತ್ತೆ ಅದೇ ಥರ ಆಗಿದೆ. ನಾನು ಇದೆಲ್ಲ ಆದ ನಂತರ ಒಂದು 3-4 ಡೇಸ್ ನಂತರ ಬೈ ರೋಡಲ್ಲಿ ಹೋಗ್ತಾ ಇದ್ದೆ, ನಮಗೆ ಅಲ್ಲಿ ಕಾಣುತ್ತೆ. ಸೊ ಸಂಪೂರ್ಣವಾಗಿ ಭಸ್ಮ ಆಗಿತ್ತು. ಎಷ್ಟೋ ಕೋಟಿ ರೂಪಾಯಿಯ ರೇಡ್. ಏನು ಸೇಫ್ಟಿ ಕೊಟ್ಟರು? ಏನಿಲ್ಲ, ಇವಾಗ ದುಡ್ಡು ತಗೊಳ್ಳೋದು ಬರೀದು, ಇವಾಗ ಬಿಸ್ನೆಸ್ಗೋಸ್ಕರ ಇಟ್ಕೊಂಡಿದ್ರು ಅಷ್ಟೇ. ಬಟ್ ಇವಾಗ ಅರಬ್ ದೇಶಗಳಿಗೆ ಕೂಡ ಗೊತ್ತಾಗಿದೆ, ಅಷ್ಟೇ ಮುಗೀತು. ನೋಡಿ, ಇವಾಗ ಅರಬ್ ದೇಶಗಳಿಗೆ ಕೂಡ ಅದು ಗೊತ್ತಾಗಿದೆ, ಇವರಿಂದ ಏನೂ ಆಗೋಲ್ಲ ಅಂತ. ಅವ್ರು ಈಗ ನಿಮ್ಮ ಪ್ರಕಾರ ಏನು ಸ್ಟೆಪ್ ತಗೊಂಬೋದು ಅರಬ್ ದೇಶಗಳು? ಆ್ಯಕ್ಚುಲಿ ಅಮೆರಿಕಾದವರಿಗೆ ಬೇಸ್ ಇನ್ನು ಕೊಡಬಾರ್ದು ಅನ್ನುವಂಥ ತೀರ್ಮಾನ ಅವರ ಮನಸ್ಸಲ್ಲಿ ಇರ್ಬೋದು, ಬಟ್ ಅದಷ್ಟು ಈಸಿ ಕೂಡ ಅಲ್ಲ. ಯಾಕೆಂದರೆ ಈ ಅಮೆರಿಕಾದವರು, ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ, ಅಮೆರಿಕಾದವರು ಗಲ್ಫ್ ಕಂಟ್ರಿಗಳಲ್ಲಿ ಬೇಸ್ ಮಾಡುವಾಗ ಅವರು ಬ್ರಿಲಿಯಂಟ್ ಜನ. ಅದರಲ್ಲಿ ನಾವು ಅವರ ಮೆಚ್ಚುವುದಂತಲ್ಲ, ಅವರು ಆ ಥರ ಮಾಡಿದ್ದಾರೆ, ಅವ್ರಿಗೆ ದೂರದೃಷ್ಟಿ ಇದೆ. ಎಲ್ಲಿ ತನಕ ಅಂದರೆ ಅವರು ಇಷ್ಟೊಂದು ವರ್ಷಗಳ ತನಕ ಏನು ಒಪ್ಪಂದದ ಮುಖಾಂತರ ಬೇಸ್ ಮಾಡಿರೋದು, ಅದಕ್ಕೆ ತುಂಬ ಕರಾರುಗಳಿದೆ, ಅದು ಡೀಪ್ ಆಗಿ ಮಾತನಾಡ್ಬೋದು. ಸೊ ಅದು ಯಾವ ಥರ ಅಂದರೆ, ಆಯಿಲ್ ಅನ್ನು ಇವರು ಡಾಲರಲ್ಲಿ ಇದು ಮಾಡ್ತಾರೆ. ಮತ್ತು ನೀವು ನೋಡಿ, ಈ ಅರಬ್ ಜಗತ್ತು ಒಂಥರ ಲೇಜಿ ಅಂತ ಹೇಳ್ಬೋದು. ನೀವು ನೋಡಿ, ಅಷ್ಟೊಂದು ಸಂಪತ್ತಿದೆ ದೇಶದಲ್ಲಿ, ಅಷ್ಟೊಂದು ಸಂಪತ್ತಿರುವಂತಹ ದೇಶದಲ್ಲಿ ಅವರಿಗೆ ಓನ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು. ಮೆಷಿನರಿ ಬೇರೆ ಏನೋ ನಮಗೆ ನಮ್ಮನ್ನು ಇಲ್ಲ ಅಂತ ಸಂಪೂರ್ಣವಾಗಿ ಬಿಟ್ಟುಕೊಡುವಂಥ ಅವಶ್ಯಕತೆ ಬೇಕಾಗಿರಲಿಲ್ಲ. ನೋಡಿ, 1932ರಲ್ಲಿ ಫಸ್ಟ್ ಆಯಿಲ್ ವೆಲ್ ಬಹ್ರೈನಲ್ಲಿ ಸಿಕ್ಕಿರೋದು, ಅದರ ಒಂದು ವಿಡಿಯೋ ಎಲ್ಲ ನಾನು ಹಾಕಿದ್ದೆ. ಅಲ್ಲಿಗೆ ಬಂದಂತಹ ಮೆಷಿನ್ ಕೂಡ ಅಮೆರಿಕದಂದಿರೋದು. ಓಕೆ, ಮೆಷಿನ್ ತರಲಿ, ಅವರಿಗೆ ಆ ಸಮಯದಲ್ಲಿ ಹಣ ಕೊಟ್ಟು ಅದನ್ನು ನಂತರ ಇವರು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು. ಇದಾಗೆಲ್ಲ ಅದರ ಬಹುಪಾಲು ತಿನ್ನುವುದು ಅಮೇರಿಕನ್ಸೇ. ನಾನು ಬಹ್ರೈನಲ್ಲಿ ಬಹ್ರೈನ್ ಪೆಟ್ರೋಲಿಯಂ ಕಂಪನಿ ಆಗಿರ್ಬೋದು, ಸೌದಿ ಅರೇಬಿಯಾದ ಅರಾಮ್ಕೋ ಆಗಿರ್ಬೋದು, ಎಲ್ಲ GCCಯಲ್ಲಿರುವಂಥ ಆಯಿಲ್ ವೆಲ್ ಏನಿದೆ ಅದರ ಪ್ರಮುಖ ಹುದ್ದೆಗಳಲ್ಲಿರೋದು ಇವರಿಗೇನೆ. ಅದೆಷ್ಟು ಜಸ್ಟ್ ಒಮ್ಮೆ ಬಂದು ಒಂದು ವಿಸಿಟ್ ಮಾಡಿ ಹೋದರೂ ಕೂಡ ಅರೌಂಡ್ ಇಂಡಿಯನ್ ಮನಿ 5 lakh 10 lakhs ಎಲ್ಲ ಅವರಿಗೆ ಇವರು ಕೊಡಬೇಕು. ಜಸ್ಟ್ ಒನ್ ವಿಸಿಟಿಗೆ 1 or 2 minutes ಎಲ್ಲ. ಅವರೆಲ್ಲ ಬರುವುದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ, ಏರ್ಪೋರ್ಟಿಂದ ಇಳಿದು ಅವರನ್ನು ಕರ್ಕೊಂಡು ಬರುವಂತಹ ರೀತಿ. ಯಾಕೆಂದರೆ ನೋಡಿ, ಇದೇ ಕೆಲಸವನ್ನು ಅರಬ್ ದೇಶಗಳಿಗೆ ಮಾಡ್ಬೋದಿತ್ತು, ಅಷ್ಟೊಂದು ಸಂಪತ್ತಿದೆ. ನೋಡಿ, ಅವರಿಗೆ ಬಿಟ್ಟು ಕೊಟ್ಟ ಕಾರಣ ಇವಾಗ ಇವರಿಗೆ ಏನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಇವರಿಲ್ಲ. ಇನ್ನು ಅಮೆರಿಕದವರನ್ನು ನೀವು ಸಡನ್ ಆಗಿ ಹೋಗಿ ಅಂತ ಹೇಳೋದು ಕೂಡ ಇವರಿಗೆ ಕಷ್ಟ ಆಗ್ಬೋದು. ಒಂದು ಸಣ್ಣ ಮಿಸೈಲ್ ಹಾಕಿದರೂ ಕೂಡ ಮತ್ತಷ್ಟು ಕಷ್ಟನೇ ಅರಬ್ ದೇಶಗಳಿಗೆ. ಅದು ಅರಬ್ ದೇಶಗಳಿಗೆ ಇನ್ನೊಂದು ಸರಿ, ಈ ವಿಷಯಗಳನ್ನೆಲ್ಲ ಯಾರು ಮಾತನಾಡೋದಿಲ್ಲ. ಅರಬ್ ದೇಶಗಳಿಗೆ ಇವಾಗ ಮಿಸೈಲ್ ಬೀಳ್ತಾ ಇದೆಯಲ್ಲ, ಬಹ್ರೈನಿಗೆ, ಸೌದಿ ಅರೇಬಿಯಾದ ಇದಕ್ಕೆಲ್ಲ, ಇದು ಆ್ಯಕ್ಚುಲಿ ಇರಾನ್ನವರೇ ಕಳಿಸುವುದು ಅನ್ನುವಂತಹ ಸ್ಪಷ್ಟತೆ ಏನಿಲ್ಲ ಅರಬ್ ದೇಶಗಳಿಗೆ. ನಿಮ್ಗೆ ಅದ ವಿಷಯ ಗೊತ್ತಾ? ಈಗ ಅರಬ್ ದೇಶದವ್ರಿಗೂ ಯಾವ್ದು ಕ್ಲಾರಿಟಿ ಇಲ್ಲ, ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಕ್ಲಾರಿಟಿ ಇರಾನ್ನವರು ಒಪ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಮತ್ತೆ ಈ ಅರಾಮ್ಕೋಗೆಲ್ಲ ಬಿತ್ತಲ್ಲ, ಅರಾಮ್ಕೋದು ಇದೆಲ್ಲ ಬಹುಶಃ ಇಸ್ರೇಲ್ನವರು ಕಳಿಸಿರ್ಬೋದಾ, ಅಮೆರಿಕಾದವರೇ ಕಳಿಸಿರ್ಬೋದಾ ಮಿಸೈಲ್ ಅನ್ನುವಂತಹ ನ್ಯೂಸ್ಗಳು ಕೂಡ ಹರಿದಾಡ್ತಾ ಇದೆ. ಯಾಕೆಂದ್ರೆ ಪರಸ್ಪರ ಏನು
ನಮ್ಮ ಇದಕ್ಕೆ ಹಾಕಿದ್ರಲ್ಲ, ನಮ್ಮ ಅರಾಮ್ಕೋಗೆ ಹಾಕಿದ್ರಲ್ಲ ಅಂತೇಳಿ ಏನು ಬಿಸಿಯಾಗಿ ಅಮೆರಿಕದವರಿಗೆ ಮತ್ತಷ್ಟು ಇವರು ಫಿನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೆ ಅಂತ ಒಂದು ಮೈಂಡ್ ಸೆಟ್ ಅನ್ನು ಮಾಡಲೂಬಹುದು ಅಮೆರಿಕ. ಕಾರಣ ಅಮೆರಿಕ ಮಾಡಿ ಇದುವರೆಗೂ ಮಾಡಿದಂತಹ ಕಿತಾಪತಿ ಅಷ್ಟಿಷ್ಟಲ್ಲ, ಅವರು ಬೇಕಾಬಿಟ್ಟಿ ಮಾಡಿದ್ದಾರೆ. ಜಗತ್ತು ನಿಮ್ಗೆ ಗೊತ್ತಿರೋದು, ಅವರ ಅಣುಬಾಂಬನ್ನು ಪ್ರಥಮವಾಗಿ ಅವರು ಪ್ರಯೋಗಿಸಬೇಕು ಅಂತ ಇದು ಕಾಯ್ತಾ ಇದ್ರು. ವಿನಾಕಾರಣ ಅಂದರೆ ಅಣುಬಾಂಬ್ ಅಂತ ಒಂದು ಪರಿಸ್ಥಿತಿ ಬರಲಿಲ್ಲ ಅವಾಗ ಜಪಾನ್ನ ಯುದ್ಧದ ಸಮಯದಲ್ಲಿ. ಹಿರೋಶಿಮಾ ನಾಗಸಾಕಿಯ ಮೇಲೆ ಹಾಕಿದ್ರು, ಇವತ್ತಿಗೂ ಅದರ ಎಫೆಕ್ಟ್ ಅಲ್ಲಿದೆ. ನೀವು ನೋಡಿ ಎಷ್ಟು ಹುಚ್ಚು ಸಾಹಸ ಅಂತ ನೋಡಿ. ಹಾಗೆ ಸೊ ಅಂದ್ರೆ ಇವರು ಮೆಂಟಲಿ ಸ್ಟೇಬಿಲಿಟಿ ಇಲ್ಲ ಟೋಟಲ್ ಆಗಿ, ಖಂಡಿತವಾಗಿಯೂ ಇಲ್ಲ. ಈಗ ಇದೇ ತರ ಆದ್ರೆ ಈಗ ಎಲ್ಲಾ ದೇಶದಲ್ಲೂ ಈಗ ಒಂದು ದೇಶನ ಬಾಂಬ್ ಹಾಕಿ ಎಲ್ಲ ಫಿನಿಶ್ ಮಾಡೋದು ಈಸಿ. ಓಕೆ, ಮತ್ತೆ ಆ ದೇಶದಿಂದ ಬರ್ತಕ್ಕಂಥ ಲಾಭಗಳು ಬೇರೆ ಬೇರೆ ನೋಡಿ. ಈಗ ಇರಾನ್ ಎಕ್ಸಾಂಪಲ್, ಎಸ್, ಅಲ್ಲಿ ಆಯಲ್ಲು ಇದೆಲ್ಲ ಬರುತ್ತೆ ನಮಗೆ. ಸೊ ಅದಕ್ಕೆಲ್ಲ ಏನೋ ಎಫೆಕ್ಟ್ ಆಗುತ್ತಲ್ವಾ. ಈಗ ನಮಗೆ ಅದನ್ನ ಬಿಟ್ಟರೆ ಇಸ್ರೇಲ್ ಇದೆಯಾ? ಇಲ್ಲ. ಮತ್ತು ಇದಕ್ಕೆಲ್ಲ ಹೇಗೆ ಮಾಡ್ತಾರೆ? ಅವ್ರದ್ದು ಪ್ಲಾನ್ ಏನಿರುತ್ತೆ ಆ್ಯಕ್ಚುಲಿ ಈ ಯುದ್ಧದ ರೀಸನ್, ಇರಾನ್ ಮತ್ತು ಅಮೆರಿಕಾದ ಯುದ್ಧದ ರೀಸನ್ ತುಂಬ ಇದೆ ಸರ್. ಅದರ ಇತಿಹಾಸ ನಾನು ಡೀಪಾಗಿ ಮೊನ್ನೆ ಸ್ಟಡಿ ಮಾಡಿದೆ. ಮೊನ್ನೆ ಅಂತಲಲ್ಲ, ನನಗಿದು ಕ್ಯೂರಿಯಾಸಿಟಿ ಜಾಸ್ತಿ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಜಗತ್ತಿನ ಆಯಿಲ್ನ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಸಿಗ್ತಾ ಇದೆ. ಅದರ ಹಿಂದೆ ಕೂಡ ಈ ಆಯತುಲ್ಲಾ ಖಮೇನಿ ಅನ್ನುವಂತಹ ಅವರ ಸರ್ವಾಧಿಕಾರಿ ಆ್ಯಕ್ಚುಲಿ ಈ ಒಂದು ರಾಷ್ಟ್ರವನ್ನು ನಾವು ಏನು ಗೊತ್ತಾ, ಅವರ ಇಂಟೆನ್ಷನ್ ಚೆನ್ನಾಗಿತ್ತು ನಿಜವಾಗಿಯೂ. ನಮಗೆ ಹೇಳ್ಬೋದು ಕೂತು ಮೂಲಭೂತವಾದಿ, ಅಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಅದೆಲ್ಲ ಸುಮ್ಮನೆ ನಾವು ಇಲ್ಲಿನ ಅಂಧಭಕ್ತ ಚಾನಲ್ಗಳೆಲ್ಲ ಆ ಥರ ಹೇಳೋದು. ಆ್ಯಕ್ಚುಲಿ ನೀವು ನೋಡಿ, ನಿಮ್ಮ ದೇಶಕ್ಕೆ ಬೇಕಾಗಿ ನಮ್ಮ ರಾಷ್ಟ್ರದಲ್ಲಿ ಸಿಗುವಂತಹ ತೈಲ ಸಂಪನ್ಮೂಲಗಳನ್ನು ಅದನ್ನು ನಾವೇ ಬಳಸಿಕೊಳ್ಬೇಕು, ನಮ್ಮ ದೇಶದ ಜನರಿಗೆ ಅದರ ಉಪಯೋಗ ಆಗಬೇಕು ಅನ್ನೋದು ಅವರ ಒಳ್ಳೆಯ ಉದ್ದೇಶನೇ. ಅವರು ಅದಕ್ಕಾಗಿ ಆಯತುಲ್ಲಾ ಖಮೇನಿಯ ಮುಂಚೆ ಬಂದಿರುವವರು, ಅಲ್ಲಿ ಆಡಳಿತದಲ್ಲಿದ್ದವರು ಅಮೆರಿಕದ ಗುಲಾಮ ಒಬ್ಬ, ಏನೋ ರಿಜಾ ಫೆಲ್ವಿ ಏನೋ ಒಂದು ಹೆಸರಿದೆ. ಅವರೆಲ್ಲರೂ ಕೂಡ ಅಮೆರಿಕದ ಗುಲಾಮರಾಗಿದ್ರು. ಯಾವ ಥರ ಇವಾಗ ಅರಬ್ ಕಂಟ್ರಿ ಅವರು ಮಾಡಿದ್ರು. ಆಯತುಲ್ಲಾ ಖಮೇನಿ ಅನ್ನುವಂತಹ ವ್ಯಕ್ತಿಯನ್ನು ಆ ಮುಂಚಿನ ಏನು ಅಲ್ಲಿ ಆಡಳಿತ ನೋಡ್ಕೊಳ್ಳುತ್ತಿದ್ದವರು ಅರೆಸ್ಟ್ ಎಲ್ಲ ಮಾಡಿ ಅವರು ಬೇರೆ ಕಂಟ್ರಿಗೆಲ್ಲ ಪಲಾಯನ ಮಾಡಿದ್ರು. ಇದು ತದನಂತರ ಅಮೆರಿಕವನ್ನು ಸಂಪೂರ್ಣವಾಗಿ ನಮ್ಮ ದೇಶಕ್ಕೆ ಅವರು ಮಾಡುವಂಥ ಹಸ್ತಕ್ಷೇಪವನ್ನೆಲ್ಲ ಕಡಿಮೆಗೊಳಿಸಿ ಸಂಪೂರ್ಣವಾಗಿ ನಾವು ಇದನ್ನು ಸ್ಟಾಪ್ ಮಾಡಿ, ನಾವು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ IRGC ಇಂದ ಏನು ನಾವು ಕರೀತೇವೆ, ಆ ಮುಖಾಂತರ ಅಧಿಕಾರಕ್ಕೆ ಬಂದಿರುವಂತಹ ವ್ಯಕ್ತಿ ಆಯತುಲ್ಲಾ ಖಮೇನಿ. ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಕೂತೆಲ್ಲ ತುಂಬ ಹೇಳ್ತಾರೆ ಅವರು ಮೂಲಭೂತವಾಗಿ ಅದು ಇದು ಅಂತ. ಆ್ಯಕ್ಚುಲಿ ಈಸ್ ದ ಬ್ರಿಲಿಯಂಟ್. ಅದು ಒಪ್ಪಲೇಬೇಕು ನಾವು. ಯಾಕೆ ಬ್ರಿಲಿಯಂಟ್ ಅಂತ ಹೇಳೋದು, ನನ್ನ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಲ್ಲ, ಅವರು ಹೇಳೋದು ಯಾಕೆಂದರೆ ನಮ್ಮ ದೇಶದ ಜೊತೆ ಅವರ ಸೌಹಾರ್ದತೆ, ಅವರು ನಮ್ಮ ದೇಶಕ್ಕೆ ಕೊಟ್ಟಂತಹ ಗೌರವ, ಮತ್ತು ಅಮೇರಿಕ ನಮ್ಮ ದೇಶದ ಜೊತೆ ಮುನಿಸಿರುವಂಥ ಸಂದರ್ಭದಲ್ಲಿ ರೂಪಾಯಿಯಲ್ಲಿ ಅವರು ನಮಗೆ ಟ್ರೇಡ್ ಮಾಡ್ತಾಯಿದ್ರು, ಏನು ಕ್ರೂಡ್ ಆಯಿಲನ್ನು. ಅಷ್ಟೆಲ್ಲ ಮಾಡಿರುವಂಥ ಒಂದು ದೇಶದ ಪ್ರೈಮ್ ಮಿನಿಸ್ಟರನ್ನು ನಾನೇಗೆ ಅವರನ್ನು ದ್ವೇಷ ಮಾಡಲಿ? ಒಬ್ಬ ಮುಸಲ್ಮಾನ ಅಂತೇಳಿ ಹಿಂದೂ ಕೂಡ ದೂಷಣೆ ಮಾಡಬಾರ್ದು. ಯಾಕೆಂದರೆ ನಾವು ಫ್ಯಾಕ್ಟ್ ಅರಿತುಕೊಳ್ಬೇಕು. ಯಾಕೆಂದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅದನ್ನು ಮಾತಾಡಬೇಕು ಸರ್. ಈಗ ನಮ್ಮಿಂದ ನಿಮ್ಗೇನಾಗ್ತದೆ, ನಿಮ್ಮಿಂದ ನಮ್ಗೇನಾಗ್ತದೆ, ಆ ಒಂದು ಫ್ಯಾಕ್ಟ್ ಇಟ್ಕೊಂಡು ಹೌದು. ನೀವು ಇಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಎಕ್ಸ್ಪ್ಲೇನರಿ ಮಾಡ್ತಾ ಇದ್ದಾರೆ, ಏನೇನು ಡಿಬೇಟ್ಗಳು ಇಟ್ಕೊಂಡಿದ್ದಾರೆ, ಅದೆಲ್ಲ ರಾಂಗು ಕೆಲವೊಂದು ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾ? ಎಸ್. ಯಾಕೆಂದ್ರೆ ನೀವು ನೋಡಿ, ಇಲ್ಲಿನ ನಮ್ಮ ಇಂಡಿಯಾದ ಒಳಗಡೆ ಮೆಂಟ್ಯಾಲಿಟಿನೇ ಬೇರೆ ಜನರದ್ದು. ಒಂದು ದೇಶ ಮುಸ್ಲಿಂ ದೇಶ ಅಂತ ಅಂದಮೇಲೆ ಅವರು ಅದನ್ನು ಏನು ಗೊತ್ತಾ, ಎಮೋಷ್ನಲಿ ರಿಲಿಜಿಯನ್ಗೆ ಟಚ್ ಮಾಡಿಬಿಡ್ತಾರೆ, ಮುಸ್ಲಿಮ್ ಅಂತ. ಆ್ಯಕ್ಚುಲಿ ನೀವು ನೋಡಿದರೆ ಇರಾನ್ನ ಜನರಾಗಿರ್ಬೋದು, ಇರಾನ್ ಆಗಿರ್ಬೋದು, ಭಾರತದ ಜೊತೆ ಭಾಳಷ್ಟು ಅನ್ಯೋನ್ಯತೆ ಇದೆ. ಹೌದಲ್ಲ ಸರ್? ನೀವು ಹೇಳಿ. ಅದು ಮಾತ್ರ ಅಲ್ಲ, ನೀವು ಇರಾನಿಯನ್ಸ್ ಅನ್ನು ಮಾತನಾಡಿದರೆ ಬ್ಯಾಂಗ್ಳೂರಲ್ಲೂ ಕೂಡ ಹಾಗೇನೆ ಸುಮಾರು ಜನ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಕೂಡ ಮೆಡಿಕಲ್ ಎಲ್ಲ ಕಲಿಯುವಂತ ಅವ್ರ ಹತ್ರ ನೀವು ಜಸ್ಟ್ ಮಾತಾಡಿ ಅಂತೆ, ಅವರು ಫಸ್ಟ್ ಹಗ್ ಮಾಡೋದು. ತುಂಬ ಪ್ರೀತಿ ಅವರಿಗೆ ಇಂಡಿಯನ್ಸ್. ಸೊ ಈ ಮೆಂಟ್ಯಾಲಿಟಿ ಏನು ಅಮೇರಿಕಾದವರಿಗೆ ಇಲ್ಲ. ಅಮೇರಿಕನ್ ಎಲ್ಲ ಜನರಿಗೆ ಅಂತ ಹೇಳೋದಲ್ಲ, ಅವರೊಂಥರ ನೀವು ಏನಾದರೂ ಒಂದು, ನಾವು ಗಲ್ಫಲ್ಲೆಲ್ಲ ಅದನ್ನು ಫೀಲ್ ಮಾಡಿದ್ದೇವೆ, ಒಂಥರ ಯಾವುದಾದ್ರೂ ರೋಡ್ ಕೇಳಿದ್ರು ಅವರೊಂಥರ ಮುಖ ತಿರುಗಿಸಿ ಏನೋ ಅವರಿಗೆ ಒಂಥರ ಒಂದು ತುಚ್ಛ ಮನೋಭಾವ ಇಂಡಿಯನ್ಸ್ ಅಂದರೆ. ರಿಯಲಿ ಸರ್, ಆ ಥರ ನೋಡುವಂಥ ವ್ಯಕ್ತಿಗಳು. ಬಟ್ ಇದು ಇರಾನಿಯನ್ ಜನರಿಗಿಲ್ಲ ನೋಡಿ. ಇಷ್ಟೆಲ್ಲ ನಮ್ಮ ದೇಶಕ್ಕೆ ಫೇವರ್ ಆಗಿರುವಂಥ ಒಂದು ದೇಶದ ಮೇಲೆ ನನಗೆ ಸರ್ ದ್ವೇಷ ಮಾಡಲಿ? ಸರಿ, ನಾನು ವರ್ಕ್ ಮಾಡುವಂತಹ ಬಹರೇನ್ಗೆ ದಾಳಿ ಮಾಡಿದ್ದಾರೆ, ಸೊ
ಅದು ನನ್ನ ಮನಸ್ಸು ಒಪ್ಪುವುದಿಲ್ಲ. ಅದು ಕೂಡ ದಾಳಿ ಮಾಡಿರೋದು ಬಹರೇನ್ಗೆ ಅಲ್ಲ. ಬಟ್ ನೀವು ಅಲ್ಲಿ ನಿಮ್ ಇರೋ ಜಾಗದಲ್ಲೂ ಕೂಡ ದಾಳಿ ಮಾಡಿದ್ರು ನೀವು ಇಂಡಿಯಾ ಬಿಟ್ಟು ಕೊಡ್ತಾ ಇರಲ್ಲ, ಅದೇ ಖುಷಿ ವಿಚಾರ ಇಲ್ಲಿ ಸರ್. ಆಕ್ಚುಲಿ ಇಂಡಿಯಾ ಅಂದ್ರೆ ನೋಡಿ, ಬೇಸಿಕಲಿ ಹೋದರೆಲ್ಲ ಅಲ್ಲಲ್ಲಿ ಅಡ್ಜಸ್ಟ್ ಆಗ್ಬಿಡ್ತಾರೆ. ಬಿಡಪ್ಪ ಇದು ಏನೋ ಒಂದ್ 4 ಮಾತಾಡ್ಬಿಡ್ತಾರೆ. ನೀವು ಸತತವಾಗಿ ಮಾತಾಡ್ಕೊಂಡ್ ಬರ್ತಾ ಇದ್ರಲ್ಲ, ಅದೇ ಒಂದು ಖುಷಿ ವಿಚಾರ. ಆಕ್ಚುಲಿ ನೋಡಿ, ಇಂಡಿಯಾದ ಇಲ್ಲಿ ನ್ಯೂಸ್ ಆಗುವಾಗ ನನ್ನ ತಾಯಿ ಕಾಲ್ ಮಾಡಿದ್ರು ಫಸ್ಟ್ ಮಿಸೈಲ್ ಬೀಳುವಾಗ. ಯಾವ ಮೀಡಿಯಾ ಅಂತ ನಾನು ಹೇಳೋದಿಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾ ಕನ್ನಡದ್ದು. ಸೊ ಯಾವುದೋ ಸಿಂಗಾಪುರದ ಯಾವುದೋ ಒತ್ತಿ ಉರಿದಂಥ ಬಿಲ್ಡಿಂಗ್ ಅನ್ನು ತೋರಿಸಿ ಬಹರೈನ್ನಲ್ಲಿ ಭೀಕರ ಇದು ದಾಳಿ, ಬಿಲ್ಡಿಂಗ್ಗಳು ನಾಶ ಅಂತ ಇಲ್ಲಿ ಬರ್ತಾ ಇದೆ. ನನ್ನ ತಾಯಿ ಕೇಳಿದ್ರು, ಸಫ್ವಾನ್ ಆ ಬಿಲ್ಡಿಂಗ್ ಬಹರೈನ್ನಲ್ಲಿ ಇಲ್ವೇ ಇಲ್ಲ. ಅದಕ್ಕಾಗಿ ನನ್ನ ಮನಸ್ಸಾಯಿತು, ನಾನು ಆ್ಯಕ್ಚುಲಿ ರಿಸ್ಕಿ ತಗೊಂಡು ಮಾಡಿರೋದು. ಅಂದರೆ ಇವನ್ ಅರೆಸ್ಟ್ ಆದರೂ ಕೂಡ ನಾನು ಏನಾದರೂ ಯಾರನ್ನಾದರೂ ಹಿಡ್ಕೊಂಡು ಅದನ್ನು ಏನು ನಾನು ಮಾಡಿರೋದು ಅನ್ನುವಂಥ ಇದು ಕೊಡುವಂಥ ಧೈರ್ಯಗಾರಿಕೆ ನನಗಿತ್ತು. ಹಾಗಾಗಿ ನಾನು ಮಿಸೈಲ್ ಬೀಳುವಾಗಲೇ ಲೈವ್ ಕೊಟ್ಟಿದ್ದೇನೆ ಕನ್ನಡ ಚಾನಲ್ಗಳಿಗೆಲ್ಲ. ಯಾಕಂದರೆ ಇವರು ಸತ್ಯ ತೋರಿಸಬೇಕು ಅಂತ. ಯಾಕೆಂದರೆ ನೋಡಿ, ನಮ್ಮ ಮನೆಯವರಿಗೆ ಇರಾನಲ್ಲಿ, ಇಸ್ರೇಲಲ್ಲಿ, ಅಮೇರಿಕೆಯಲ್ಲಿ ಒಂದು ಗೊತ್ತಿರೋದಿಲ್ಲ. ಅವರು ಟಿ ವಿ ಆನ್ ಮಾಡ್ತಾರೆ, ಇದನ್ನು ನೋಡ್ತಾರೆ, ಇದನ್ನೇ ಸತ್ಯ ಅಂತ ಅಂದ್ಕೊಳ್ತಾರೆ. ಬಟ್ ನಮ್ಮ ತಾಯಿಗೆ ಗೊತ್ತುಂಟಾ ಇಲ್ಲಿನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸೇಲ್ ಆಗಿದೆ ಅಂತ. ಇಲ್ಲಿನ ನಮ್ಮ ದೇಶದಲ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳೆಲ್ಲ ಆಲ್ಮೋಸ್ಟ್ ಸೇಲ್ ಆಗಿರೋದು. ಏನೋ ನಿಮ್ಮಂಥ ಡಿಜಿಟಲ್ ಮಾಧ್ಯಮಗಳೆಲ್ಲ ಈ ಮಾಧ್ಯಮಗಳು ಇಷ್ಟೊಂದು ಮೈನ್ ಸ್ಟ್ರೀಮ್ ಇದು ಎಲ್ಲರೂ ಕೂಡ ನೋಡ್ತಾ ಇಲ್ಲ. ಬಟ್ ಟಿ ವಿ ಆನ್ ಮಾಡಿದಾಗ ಏನು ಅಲ್ಲಿ ಬರುತ್ತೆ ಅದನ್ನೇ ನಂಬ್ತಾರೆ. ಸೊ ಅದಕ್ಕಾಗಿ ನನಗೆ ಮನಸ್ಸಾಯಿತು, ಇಲ್ಲಿಂದ ಇವಾಗ ಲೈವ್ ಕೊಡಬೇಕು ಇದನ್ನೇ. ಯಾಕೆಂದರೆ ನಾನು ಅಲ್ಲಿಂದ ಹೇಳುವಾಗ ಇವರಿಗೆ ಬೇರೆ ಏನು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಅಲ್ಲಿಂದ ಲೈವ್ ಎಲ್ಲ ಕೊಡ್ತಾ ಇದ್ದೆ. ಈ ಇರಾನು, ಇಸ್ರೇಲು ಮತ್ತು ಅಮೆರಿಕ ಯುದ್ಧದಿಂದ ಇಂಡಿಯಾಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ಅಂತಂದರೆ ನಮ್ಮ ಪ್ರಧಾನಿಗಳ ಜೊತೆ ಸೇರ್ಕೊಂಡೆಲ್ಲ ಏನು ಮಾಡಬೇಕಾಗುತ್ತೆ? ಜನಗಳ ಸಪೋರ್ಟ್ ಹೇಗಿರಬೇಕು? ಆ್ಯಕ್ಚುಲಿ ನೋಡಿ, ಈ ಯುದ್ಧದಿಂದ ನಾನು ಆವಾಗ ಹೇಳಿದಾಗೆ ನಮ್ಮ ದೇಶದ ನೀವುಗಳೆಲ್ಲರೂ ಕೂಡ ಪ್ರತಿಯೊಬ್ಬರ ಮನೆಗೂ ಕೂಡ ಇದರ ಬಿಸಿ ತಟ್ಟಿದೆ. ಬಟ್ ನಮ್ಮ ದೇಶದ ಜನರು, ನೀವು ನೋಡಿ, ನಮ್ಮ ದೇಶದ ಬಹುತೇಕ ನಮ್ಮ ದೇಶದ ಪ್ರಧಾನಿಗಳ ಮೇನ್ ಸ್ಟ್ರೆಂತ್ ಅಂದರೆ ಇಲ್ಲಿನ ಮೀಡಿಯಾಗಳು. ಗೊತ್ತಿರ್ಬೋದು, ಮೀಡಿಯಾಗಳನ್ನೆಲ್ಲ ಪರ್ಚೇಸ್ ಮಾಡಿ ಆಗಿದೆ. ಸೊ ಅವರು ಏನು ವಾಸ್ತವ ವಿಷಯಗಳನ್ನೇನು ತೋರಿಸ್ತಾ ಇಲ್ಲ. ಇಲ್ಲಿನ ಜನರು ಏನಾಗ್ತಾ ಇದ್ದಾರೆ ಗೊತ್ತಾ? ಎಲ್ಲರೂ ಅಲ್ಲ, ನಾಲೆಜ್ ಇರುವವರು, ಥಿಂಕ್ ಮಾಡುವವರೆಲ್ಲ ವಾಸ್ತವ ವಿಷಯಗಳನ್ನು ನ್ಯಾಷನಲ್ ಏನು ಇಂಟರ್ನ್ಯಾಷನಲ್ ಮೀಡಿಯಾ ನೋಡಿಯೋ ಬೇರೆ ಎಲ್ಲ ತುಂಬ ಇದೆಯಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿ ತಿಳಿದುಕೊಳ್ತಾರೆ. ಬಟ್ ದೇಶದ ಒಳಗಡೆ ಬಹುತೇಕ ಅಂಧಭಕ್ತರಿದ್ದಾರೆ. ನಾನು ಹೇಳೋದು, ಈ ನಿಮ್ಮಂಥ ಚಾನಲ್ಗಳನ್ನೆಲ್ಲ ಜನರು ಪ್ರೋತ್ಸಾಹ ಮಾಡಬೇಕು. ನೀವೆಲ್ಲ ವಾಸ್ತವದ ಕಡೆಗೆ ಇದ್ದೀರಾ. ಸೊ ಜನರು, ನಮ್ಮ ದೇಶದ ಒಳಗಿನ ಜನರು ಪ್ರಜ್ಞಾವಂತರಾಗಬೇಕು. ನೀವು ನೋಡಿ, ನಾನು ಲಾಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಒಬ್ಬನ ಕಮೆಂಟ್, ಏನು ಮೋದಿ ಅವರು ಡೆಲ್ಲಿಯಲ್ಲಿ ಗ್ಯಾಸನ್ನು ಸ್ಟಾಕ್ ಇಟ್ಕೊಂಡಿದ್ದಾರಂತೆ. ಏನದು ಜ್ಯೂಸಾ? ಹೆಂಗೆ ಗ್ಯಾಸನ್ನೆಲ್ಲ ಸ್ಟಾಕ್ ಅಷ್ಟು ಇಟ್ಕೊಳ್ಳೋದು? ಆ್ಯಕ್ಚುಲಿ ಏನಾಗಬೇಕು ಗೊತ್ತಿಲ್ಲ, ನಾನು ಗೊತ್ತಿಲ್ಲದೇ ಕೇಳ್ತೀನಿ. ಓಕೆ, ಅಂದರೆ ಅವ್ರಿಗೂ ಕ್ಲಾರಿಫಿಕೇಶನ್ ಕೊಟ್ಟಾಗುತ್ತೆ. ಗ್ಯಾಸನ್ನ ಸ್ಟಾಕ್ ಇಟ್ಕೊಳಕ್ಕೆ ಆಗಲ್ವಾ? ಹಾಗಾದರೆ ಆಗುತ್ತೆ ಸರ್, ಬಟ್ ಅಷ್ಟೊಂದು ಕೆಪಾಸಿಟಿ ಅಷ್ಟೊಂದು ಇದೆ. ಇವಾಗ ಮಂಗಳೂರಲ್ಲಿ ಏನೋ ದೊಡ್ಡ ಮಟ್ಟದ ಏನೋ ಮಾಡಿದ್ದಾರಂತೆ, ಇದಿದೆ ಸ್ಟೋರೇಜ್ ಇದೆ ಅಂತಲ್ಲಿ. ಬಟ್ ನಾವು ಆ್ಯಕ್ಚುಲಿ ನಮ್ಮ ದೇಶದ ಭ್ರಷ್ಟಾಚಾರಗಳನ್ನು, ಈ ರಾಜಕೀಯದಲ್ಲಿರುವಂಥ ದೊಡ್ಡ ಮಟ್ಟದ ದುರಂತಗಳನ್ನು ಇದನ್ನೆಲ್ಲ ಕಡಿಮೆ ಮಾಡಿದರೆ ನಮಗೂ ಕೂಡ ಇಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ದೇಶವನ್ನು ನಮಗೆ ಸುಭದ್ರತೆಯಿಂದ ಇರುವಂತೆ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ? ಇಲ್ಲಿ ನಮ್ಮ ದೇಶದಲ್ಲಿ ಫೇಕ್ ನ್ಯೂಸ್ಗಳೇ, ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ತಪ್ಪು ಮಾಡಿದರೂ ಕೂಡ ಅದು ಸರಿ ಅಂತ ಸಮರ್ಥನೆ ಮಾಡುವಂಥ ನ್ಯೂಸ್ಗಳೇ ಸರ್ಕ್ಯುಲೇಟ್ ಆಗ್ತಾ ಇದೆ. ಅಂಧಭಕ್ತಿಯವರಿಗೆ ಅಂಧಭಕ್ತಿಯೇ ತುಂಬಿ ತುಳುಕ್ತಾ ಇದೆ. ವಾಸ್ತವವನ್ನೆಲ್ಲ ಅವರು ಅರಿತುಕೊಳ್ಬೇಕು. ನಮ್ಮ ದೇಶ ನೋಡಿ, ನಾನು ತುಂಬ ದೇಶಗಳನ್ನೆಲ್ಲ ಸುತ್ತಿದ್ದೇನೆ ಸರ್. ನಾನು ನನ್ನ ಭಾರತದಲ್ಲಿ ಹುಟ್ಟಲು ನನಗೆ ತುಂಬಾ ಏನು ಭಾಗ್ಯವಂತ ಅಂತ ನಾನು ಅಂದ್ಕೊಂಡವ. ಕಾರಣ ಪ್ರಪಂಚದಲ್ಲಿ ನಮ್ಮ ದೇಶದಂತಹ ದೇಶ ಇಲ್ಲ. ಅದು ನಮ್ಮ ಮೋದಿಯವರಲ್ಲ ಅದಕ್ಕೆ ಕಾರಣ. ಮೋದಿಯವರು ರೀಸೆಂಟ್ಲಿ ಬಂದಿರೋದು. ಎಷ್ಟೋ ಅದಕ್ಕೆ ಇತಿಹಾಸ ಇದೆ, ಮಹಾಪುರುಷರಿದ್ದಾರೆ. ನಮ್ಮ ದೇಶ ಭೌಗೋಳಿಕವಾಗಿ ಆ ಥರ ಇದೆ. ದೇವನು ಒಂಥರ ವಿಶಿಷ್ಟವಾಗಿ ನಮ್ಮ ದೇಶವನ್ನು ಮಾಡಿದ್ದಾನೆ. ಪ್ರಕೃತಿ ಸೌಂದರ್ಯ ಆಗಿರ್ಬೋದು, ಸಂಪನ್ಮೂಲಗಳಾಗಿರ್ಬೋದು, ದೇಶದ ಒಳಗಿರುವಂಥ ಸ್ಪೆಷಲಿ ಜನರು. ಅಂಧಭಕ್ತರು ಒಂದು ಕಡೆ ಇದ್ದಾರೆ, ಬಟ್ ಅವರ ಪ್ರಮಾಣ ಅಷ್ಟೊಂದು ಮಟ್ಟದಲ್ಲಿಲ್ಲ. ಅಂಧಭಕ್ತರು ಯಾವತ್ತಿಗೂ ಕೂಡ ಅಂಧಭಕ್ತರೇ. ಅವರು ಇವಾಗ ಆಕಾಶ ನೋಡಿ ನೀಲಿ ಅಂತ ಹೇಳಿದರೆ ಅವರು ಬೇರೆ ಹಸಿರು ಅಂತ ಹೇಳ್ತಾರೆ. ಆ ಮಟ್ಟಿನ ಅಂಧಭಕ್ತಿ ಅವರಲ್ಲಿದೆ. ಬಟ್ ಬಹುತೇಕ ಜನರು ಸ್ವಲ್ಪ ಮಟ್ಟಿನ ಕಮ್ಯುನಲ್ ಇಶ್ಯೂಸ್ ಇರ್ಬೋದು, ಪೊಲಿಟಿಕಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಇದೆ. ಎಲ್ಲವನ್ನು ಕೂಡ ಕಂಪೇರ್ ಮಾಡೋದಿದ್ರು ಕೂಡ ಬೇರೆ ದೇಶಗಳ ಜೊತೆ ಎಲ್ಲ ನಮ್ಮ ದೇಶ ರಿಯಲಿ ಅನ್ಬಿಲೀವೇಬಲ್ ಅಂಡ್ ಅಮೇಝಿಂಗ್. ಸೊ ಬಟ್ ನಾವು ಏನು ಮಾಡಬೇಕು ಅಂದರೆ,
ಈ ಪೊಲಿಟಿಕಲಿ ವಿಷಯಗಳನ್ನೆಲ್ಲ ಮತ್ತು ಈ ರಿಲಿಜಿಯನ್ ಸಮಸ್ಯೆಗಳನ್ನೆಲ್ಲ ನಾವು ಬಿಡಬೇಕು. ನಾವು ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದಲಿರಬೇಕು. ಇವಾಗ ನಾನೊಬ್ಬ ಆ್ಯಸ್ ಎ ಮುಸ್ಲಿಂ, ಒಬ್ಬ ಮುಸಲ್ಮಾನನಾಗಿ ಪ್ರಥಮವಾಗಿ ನಾನು ಭಾರತೀಯ. ಸೊ ಇಲ್ಲಿ ನಾನು ಎಲ್ರಿಗೂ ಹೇಳೋದು, ನೀವು ಮುಸಲ್ಮಾನರನ್ನು ಒಂದು ಅನುಮಾನದಿಂದ ನೋಡುವಂಥ ಇದು ಬಿಡಬೇಕು. ಆ್ಯಕ್ಚುಲಿ ಯಾರೂ ಕೂಡ ಇರ್ಬೋದು, ಎಲ್ಲ ಜಾತಿ ಧರ್ಮದಲ್ಲೂ ಇರ್ಬೋದು ದೇಶದ್ರೋಹಿಗಳು. ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡಿದಂಥ ಎಷ್ಟು ಬೇರೆ ಬೇರೆ ಧರ್ಮದ ಜನರಿಲ್ವಾ? ಸೊ ಇದು ಮುಸ್ಲಿಮರಲ್ಲೂ ಕೂಡ ಇರ್ಬೋದು. ಆದರೂ ಕೂಡ ದೇಶದ ವಿಷಯಕ್ಕೆ ಬಂದಾಗ ಮುಸ್ಲಿಮರು ಬಹಳಷ್ಟು ನಿಷ್ಠಾವಂತರಾಗಿರ್ತಾರೆ, ಬೇರೆಯವರು ಕೂಡ ಆಗಿರ್ಬೋದು. ಇಲ್ಲ, ಈ ವಿಚಾರದಲ್ಲಿ ಏನಕ್ಕೆ ಹೇಳ್ತೀನಿ ಕೇಳಿ. ಎಲ್ಲ ವಿಷಯಗಳಲ್ಲಿ ಈ ಮುಂಚೆಯಿಂದನೂ ತಗೊಂಡ್ರೆ ಮುಸ್ಲಿಂ ಕಮ್ಯುನಿಟಿಯರು ಈ ಥರ ಕೃತ್ಯಗಳಿಗೆ ಜಾಸ್ತಿ ಭಾಗಿಯಾಗಿರೋದೇ ಮೇಲ್ ಕಾಣೋದೇ ಹೊರತು ಬೇರೆ ಕಮ್ಯುನಿಟಿಗಳನ್ನು ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಪರ್ಸೆಂಟೇಜ್ ನೋಡಿಕೊಂಡ್ರೆ ಜಾಸ್ತಿ ಆಗಿರುತ್ತೆ. ಸೊ ಅದು ಏನಂದರೆ ನೀವು ಹೇಳ್ತಿರಲ್ಲ ಅಂಧ ಭಕ್ತರಿಗೆ ಆ ಮೈಂಡ್ ಸೆಟ್ಟಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಇವಾಗ ಕಡಿಮೆ ಆಗಿರ್ಬೋದು, ಕಡಿಮೆ ಆಗಿಲ್ವೋ ಕ್ಲಾರಿಟಿ ಇಲ್ಲ ನಮಗೂ. ಸರ್ ನೋಡಿ, ಅದು ಯಾವ ಥರ ಅಂದರೆ ಒಂದು ಊರಿನಲ್ಲಿ ಒಂದು ಪ್ರದೇಶ, ಒಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 20 ಕಳ್ಳತನ ನಡೆಯುತ್ತದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು 18 ಕಳ್ಳತನ ಬೇರೆ ಸಮುದಾಯ, ಯಾವ ಸಮುದಾಯ ಅಂತ ಹೇಳೋದಲ್ಲ ನಾನು, ಮುಸ್ಲಿಂ ಅಲ್ಲದ ನಾನ್ ಮುಸ್ಲಿಮ್ಸ್ ಮಾಡ್ತಾರೆ ಅಂದ್ಕೊಳ್ಳಿ. ಬಟ್ ಇಲ್ಲಿನ ಈ ಅಂಧಭಕ್ತ ಚಾನಲ್ಗಳು ಏನು ಮಾಡ್ತಾ ಇದ್ರೆ, ಈ 2 ಮುಸ್ಲಿಮರಿದ್ದಾರಲ್ಲ, ಇರ್ಬೋದು ಕಳ್ಳರ್ ಇರ್ಬೋದು, ಈ ಇಬ್ಬರನ್ನು ಮಾತ್ರ ಹೈಲೈಟ್ ಮಾಡಿ 24 ಗಂಟೆನೂ ತೋರಿಸ್ತಾ ಇರುತ್ತೆ. ಈ 18 ಮಂದಿಯ ವಿಷಯನೇ ಇಲ್ಲ. ಎಲ್ಲ ವಿಷಯದಲ್ಲೂ ಕೂಡ ಹಾಗೇನೆ, ವಿಷಯದಲ್ಲೂ ಕೂಡ ಏನೇ ಅಂಧ ಭಕ್ತರಿಗೆ ಇಲ್ಲಿ ಏನು ಬೇಕು, ಇಲ್ಲಿ ಬೇರೆಯವರನ್ನು ಬಿಜೆಪಿಗರನ್ನು ಮತ್ತೆ ಅವರ ಉದ್ದೇಶ ಏನಿದೆ ಅದನ್ನೆಲ್ಲ ಸಮಾಧಾನ ಮಾಡಲಿಕ್ಕೆ ಇಲ್ಲಿನ ಮೈನ್ ಸ್ಟ್ರೀಮ್ ಮೀಡಿಯಾಗಳಿದೆ. ಸೊ ಜನರು ನೋಡಿ, ನಾನು ಆವಾಗ ಹೇಳಿದಾಗೆ ಇಲ್ಲಿನ ಬಹುತೇಕ ಮಂದಿ ನ್ಯೂಸ್ ಚಾನಲ್ಗಳನ್ನೇ ನೋಡೋದು, ಅದರಲ್ಲಿ ಏನು ಬರುತ್ತೆ ಅದನ್ನು ನಿಜ ಅಂತ ಅಂದ್ಕೊಳ್ತಾರೆ. ಆ್ಯಕ್ಚುಲಿ ಗ್ರೌಂಡ್ ಲೆವೆಲ್ಗೆ ಇಳಿದು ಫ್ಯಾಕ್ಟ್ ನೋಡಿದರೆ ಆ ಥರ ಏನು ಇಲ್ಲ. ಪ್ರತಿಯೊಬ್ಬರು ಕೂಡ ದೇಶಭಕ್ತಿ ಇರ್ತಾರೆ. ಮತ್ತು ಇಲ್ಲಿ ಯಾವುದೇ ಅಂಧ ಭಕ್ತರಿಗೋ ಅಥವಾ ಬೇರೆಯವರಿಗೂ ಇನ್ನು ನಮ್ಮ ದೇಶಭಕ್ತಿಯನ್ನು ನಮಗೆ ಸರ್ಟಿಫಿಕೇಟ್ ತೋರಿಸುವಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಇತಿಹಾಸ ನೋಡಿದರೆ ಗೊತ್ತಾಗ್ಬೋದು ಇಲ್ಲಿ ಮುಸಲ್ಮಾನರು ದೇಶಕ್ಕೆ ಎಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ. ನಾನು ಅರಬ್ ದೇಶದಲ್ಲಿ ಕೂತು ನನಗೆ ಆ್ಯಕ್ಚುಲಿ ನಾನು ಪ್ರಪಂಚದ ಅತಿ ದೊಡ್ಡ ಸ್ಕೈ ಡೈವ್ ಮಾಡಿದವ. ನಾನು 13,000 ಎತ್ತರದಿಂದ ವಿಮಾನದಿಂದ ಜಿಗಿದವ, ಎಲ್ಲಿ ದುಬೈನ ಪಾಮ್ ಜುಮೈರದಲ್ಲಿ. ನನ್ನ ಇಂಡಿಯನ್ ಫ್ಲಾಗ್ ತಗೊಂಡೋದದ್ದು ನಾನು, ಅರ್ಥ ಆಯ್ತಲ್ಲ. ಬಹರೇನಲ್ಲೂ ಕೂಡ ಹಾಗೇನೆ ನ್ಯಾಷನಲ್ ಡೇ ಬರುವಾಗ ನನ್ನ ಇಂಡಿಯನ್ ಫ್ಲಾಗ್ ಯಾರು ಹೇಳಿದ್ದಾರೆ ನನ್ನ ಹತ್ರ? ಅದು ನಮ್ಮ ಹಾನೆಸ್ಟ್, ನಮಗೆ ದೇಶದ ಮೇಲಿರುವಂಥ ಪ್ರೀತಿ. ನಾನು ಹೇಳಿದಲ್ಲ, ದೇಶ ಅಂದಮೇಲೆ ಒಬ್ಬರು ಮೋದಿ ಅಲ್ಲ, ಮೋದಿ ಈಸ್ ಅ ಪರ್ಸನ್. ಎಸ್ ರೈಟ್ ನೌ ಈಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಬಟ್ ನಮ್ಮ ದೇಶದಲ್ಲಿ ಯಾವ ಥರ ಮೈಂಡ್ ಸೆಟ್ ಇದೆ ಅಂದರೆ ಎಲ್ಲ ವಿಷಯಕ್ಕೂ ಮೋದಿ ಮೋದಿ ಮೋದಿ. ಈಗ ನೀವು ಕೂಡ ಒಂದು ಚಾನಲ್ ಅಲ್ಲಿ ಲಾಸ್ಟ್ ಟೈಮ್ ಯಾವಾಗ ಇತ್ತೀಚಿನ ಅದು ಒಂದು ಟ್ರೋಲ್ ಆಗ್ತಾ ಇದೆ. ಓಕೆ, ನೀವು ಕೂಡ ಮೋದಿ ಅವ್ರನ್ನ ಹೋಗ್ಲಿದ್ದೀರಾ? ಹಾಗಾದ್ರೆ ಈಗ ನೀವು ಇಷ್ಟೊಂದು ಖಂಡನೆ ಮಾಡ್ತೀರಾ ಬಿಜೆಪಿ ಅವ್ರಿಗೆ, ಮತ್ತೆ ಈ ಯಾರು ಅಂಧ ಭಕ್ತರು ಅಂತ ಹೇಳ್ತಾ ಇದ್ರ ನೀವು ಅವ್ರಿಗೆಲ್ಲರೂ, ಆದ್ರೂ ನೀವು ಕೂಡ ಹೋಗ್ಲಿದ್ದೀರಲ್ಲ ಸರ್. ನೋಡಿ ಸೊ ನೀವು ಈ ಕ್ವಶನ್ ಕೇಳಿದ ಒಳ್ಳೇದಾಯ್ತು. ಯಾಕೆಂದ್ರೆ ನೋಡಿ ಯಾರನ್ನ ಅಂಧ ಭಕ್ತರು ಅಂತ ಅಂಧ ಭಕ್ತರ ಈಗ ಪೇಜ್ಗಳು ಒಂದ್ ನಿಮಿಷ ನಾನು ಹೇಳ್ತೀನಿ ನೋಡಿ. ನಾನು ದೇಶದ ಒಳಗಡೆ ಇದ್ದೀನಿ. ಇವಾಗ ನಾನು ಮೊನ್ನೆ ಮಾತನಾಡಿದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನಾನು ಇಂಡಿಯಾದಿಂದ ಹೊರಗಿದ್ದೇನೆ. ಸೊ ನನ್ನ ದೇಶ ಆಳುವವರು, ನನ್ನ ದೇಶದಲ್ಲಿರುವವರು ಎಷ್ಟೇ ಭ್ರಷ್ಟಾಚಾರಿಗಳಿರ್ಬೋದು, ಎಷ್ಟೇ ಗರ್ಭಿಣಿಗಳನ್ನು ಕೊಂದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಇರ್ಬೋದು, ತುಂಬ ಅನ್ಯಾಯಗಳನ್ನೆಲ್ಲ ನಾವು ನೋಡಿದ್ದೇವೆ ದೇಶದ ಒಳಗಡೆ. ಆ್ಯಕ್ಚುಲಿ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂತು ಮಾತನಾಡುವಾಗ ನಮಗೆ ಅದನ್ನೆಲ್ಲ ಆವಾಗ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಅರ್ಥ ಮಾಡಬೇಕು. ಹೇಗೆಂದರೆ ನಾವು ಆವಾಗ ನಮ್ಮ ದೇಶದ ಪ್ರಧಾನಿಗಳು, ನಮ್ಮ ದೇಶದ ವ್ಯವಸ್ಥೆಯನ್ನು ನಾವು ಒಳ್ಳೆಯದು ಪ್ಲಸ್ ಹೇಳಬೇಕೇ ಹೊರತು ಅದೊಂದು ಟ್ಯಾಕ್ಟಿಕ್ಸ್ ಸರ್, ಅದೊಂದು ಟ್ಯಾಕ್ಟಿಕ್ಸ್. ಅಲ್ಲಿ ನಾವು ಕೂತು ನನ್ನ ದೇಶ ಸರಿ ಇಲ್ಲ, ನನ್ನ ದೇಶದ ಪ್ರೈಮ್ ಮಿನಿಸ್ಟರ್ ಆ ಥರ ಅಂತ ಹೇಳಲಿಕ್ಕೆ ಇಲ್ಲ. ನನ್ನ ಧರ್ಮ ಕೂಡ ಅದು ಕಳಿಸೋದಿಲ್ಲ. ಅಲ್ಲಿ ನಾನು ಹೇಳಿದಲ್ಲ, ಎಷ್ಟೇ ಭ್ರಷ್ಟಾಚಾರ ಇರ್ಬೋದು, ಎಷ್ಟೇ ಸಮಸ್ಯೆಗಳಿರ್ಬೋದು, ನನ್ನ ದೇಶವನ್ನು ನಾನು ಹೊಗಳುವುದೇ. ಇನ್ನು ಬಹರೇನ್ಗೆ ಹೋದ್ರೂ ಕೂಡ ಹಾಗೇನೆ ನ್ಯಾಷನಲ್, ಒಂದ್ ನಿಮಿಷ ಸರ್, ನ್ಯಾಷನಲ್ ಚಾನಲ್ ಅವರು ಕೂಡ ಇಂಟರ್ನ್ಯಾಷನಲ್ ಚಾನಲ್ ಕೇಳಿದ್ರು ಕೂಡ ನಿಮ್ಮ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ದಾರೆ ಅಂದರೆ ಒಳ್ಳೇದು ಮಾಡಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೇವೆ. ಯಾಕೆಂದರೆ ನಾವಲ್ಲಿ ಮಾತನಾಡಿರೋದು ಟ್ರಾನ್ಸ್ಲೇಟ್ ಆಗುತ್ತೆ, ಬೇರೆ ದೇಶದವರು ಕೇಳ್ತಾರೆ. ಅವರಿಗೆ ನಾನು ನೋಡಿ, ನನ್ನ ದೇಶವನ್ನು ಯಾಕೆ ಬಿಟ್ಟು ಕೊಡಬೇಕು? ನನ್ನ ದೇಶ ಅಂದರೆ ಮೋದಿ ಅಲ್ಲ ಸರ್, ಅರ್ಥ ಮಾಡಿ. ನನ್ನ ದೇಶ ಅಂದರೆ ಮೋದಿ ಅಲ್ಲ, ಮೋದಿ ಅವರಲ್ಲ ನನ್ನ ದೇಶ ಅಂದರೆ. ನನ್ನ ದೇಶಕ್ಕೆ ಎಷ್ಟು ಇತಿಹಾಸ ಇದೆ.
ನನ್ನ ದೇಶಕ್ಕೆ ಎಷ್ಟು ಸಮೃದ್ಧಿ ಇದೆ, ನನ್ನ ದೇಶ ಪ್ರಪಂಚದಲ್ಲಿ ಎಷ್ಟು ಅದ್ಭುತ. ನಾನು ಹೇಳಿರೋದು ನಿಜ. ಅಂತಾರಾಷ್ಟ್ರೀಯ ಏನು ಫಾರಿನ್ ಪಾಲಿಸಿಯಲ್ಲಿ ಇವರು ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದ್ದಾರೆ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇನ್ನೂ ಕೂಡ ನಾನು ಹೋದರೆ ಅದೇ ಹೇಳಬೇಕಾದಿತ್ತು. ಬಟ್ ಅದನ್ನು ಅಂಧಭಕ್ತರು ಏನು ಮಾಡಿದ್ದಾರೆ ಗೊತ್ತಾ, ಅವರ ಪೇಜ್ಗಳೆಲ್ಲ ಹಾಕಿ ಅವ್ರಿಗೆ ಒಂಥರ ತುಂಬ ಸಿಕ್ಕಾಪಟ್ಟೆ ಹಬ್ಬ ಅದು. ನನ್ನ ಒಂದು ಫ್ಯಾಮಿಲಿ ಗ್ರೂಪಿಂದ ಕೂಡ ನನ್ನನ್ನು ಹೊರಗೆ ಹಾಕಿದ್ದಾರೆ. ಸಫಾನ್ ಯಾಕೆ ಮೋದಿಯನ್ನು ಹೊಗಳಿದ್ದು ಅಂತ. ಆ್ಯಕ್ಚುಲಿ ಅವರಿಗೆ ಆ ಲೆವೆಲ್ ಥಿಂಕಿಂಗ್ ಮಾಡೋಕ್ಕಾಗಿಲ್ಲ ಸರ್. ನೀವು ನೋಡಿ, ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಸರ್? ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂತು ನಾನು ಹೇಳಬೇಕಾ, ಮೋದಿ ಅವರು ಗುಜರಾತಲ್ಲಿ ಗಲಾಟೆ ಮಾಡ್ತಿದ್ರು, ನಮಗೆ ಮುಸಲ್ಮಾನರನ್ನು ಇಲ್ಲಿ ಭದ್ರತೆ ಇಲ್ಲ, ಅದೆಲ್ಲ ಹೇಳಲಿಕ್ಕೆ ಇಲ್ಲ. ಆ್ಯಕ್ಚುಲಿ ನನ್ನ ದೇಶ ಅಂದಮೇಲೆ ನನಗೆ ಒಂದು ಪರಿಜ್ಞಾನ ಇದೆ, ನನಗೆ ಪ್ರೀತಿ ಇದೆ. ಅದು ನಾನು ವಿದೇಶದಲ್ಲಿ ಹೋಗಿ ನನ್ನ ದೇಶದ ಬಗ್ಗೆ ನಾನು ಹೊಗಳುವುದೇ, ನನ್ನ ದೇಶದ ಬಗ್ಗೆ ನನಗೆ ಅಪ್ರಿಷಿಯೇಟ್ ಮಾತ್ರ, ಪ್ಲಸ್ ಮಾತ್ರ. ಮೈನಸ್ ಮಾತನಾಡಬೇಕಂದ್ರೆ ನೋಡಿ, ಇಲ್ಲಿ ಬಂದಿದ್ದೇನೆ ನಾನು, ಇಲ್ಲಿ ದೇಶದ ಒಳಗಿದ್ದೇನೆ. ನೀವು ಏನು ಬೇಕಾದರೆ ಕೇಳಿ, ನಾನು ಓಪನ್ ಆಗಿ ಮಾತಾಡ್ತೀನಿ. ನನ್ನ ಏನಿದೆ ಫ್ಯಾಕ್ಟ್ ಮಾತಾಡ್ತೀನಿ. ನನಗೆ ಅವ್ರು ಆ ಥರ ಮಾಡ್ಬೋದು ಅಂಥ ಭಯನೇ ಇಲ್ಲ. ಅಂಥ ಭಯ ಎಲ್ಲ ಇರ್ತಿದ್ರೆ ನಾನು 13,000 ಎತ್ತರಕ್ಕೆ ಕರ್ಕೊಂಡೋಗಿ ಇದು ಫ್ಲೈಟಲ್ಲಿ ಡೈವ್ ಮಾಡು ಅಂತ ಹೇಳುವಾಗ ನಾನು ಬೇಡ ಅಂತಿದ್ದೆ. ನಾನು ಡೈವ್ ಮಾಡಿದ್ದೇನೆ. ಅಂಥ ಭಯದಿಂದಲ್ಲ, ನಮ್ಮ ದೇಶದ ಮೇಲಿನ ಪ್ರೀತಿಯಿಂದ ದೇಶದ ಪ್ರಧಾನಿಗಳನ್ನು ನಾನು ಇದು ಮಾಡಿ ಹೊಗಳಿರೋದು. ದೇಶದ ಪ್ರಧಾನಿಗಳು, ಅವರು BJPಯ ಪ್ರಧಾನಿಗಳಲ್ಲ, ಅವರು RSSನವರಲ್ಲ, ಅದೆಲ್ಲ ಮಿಕ್ಕಿದ್ದು. ನನ್ನ ದೇಶದ ಪ್ರಧಾನಿಗಳನ್ನು, ನನ್ನ ದೇಶದ ಜನರನ್ನು ನಾನು ಗೌರವಿಸಿ ಆ ಮಾತು ನಾನು ಹೇಳಿರೋದು. ಈಗ ಎಲ್ಲೆಲ್ಲಿ ವಾರ ಆಗಿದೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಹೇಗಿದೆ, ಅದೇನಾದರೂ ಮಾಹಿತಿ ಇದೆ ತಮ್ಮ ಹತ್ರ? ಸರ್ ನೋಡಿ, ಇದು ಗಲ್ಫ್ ದೇಶದಲ್ಲಿ ಸ್ಪೆಷಲಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿನ ಕಾನೂನು ಎಷ್ಟು ಸ್ಟ್ರಿಕ್ಟ್ ಅಂತೇಳಿ. ಸೊ ಎಲ್ಲ ಜನರು ಒಂಥರ ಅಚ್ಚರಿಯಿಂದ ನೋಡಿದರು, ಸಫಾನ್ ಹೇಗೆ ಅದು ನೀನು ಲೈವ್ ಕೊಟ್ಟೆ ಅಂತ. ನಾನು ಕೂಡ ಏನು, ನನಗೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಮಾಡೋರಿದ್ದಾರೆ, ಮತ್ತು ರಾಯಲ್ ಫ್ಯಾಮಿಲಿಯವರ ಪರಿಚಯ ಇದೆ ಅಂತ ಆ ಥರನೂ ಅಲ್ಲ. ಆ್ಯಕ್ಚುಲಿ ಏನೋ ಒಂದು ಧೈರ್ಯಗಾರಿಕೆ ಮಾಡಿ ನಾನು ಇಲ್ಲಿ ವಾಸ್ತವ ವರದಿಗಳನ್ನು ಕೊಡ್ತಾ ಇದ್ದದ್ದು. ಬಟ್ ಅಲ್ಲಿ ಫ್ಯಾಕ್ಟ್ ವಿಷಯಗಳನ್ನು ಕೂಡ ಹೇಳಲಿಕ್ಕಿಲ್ಲ ಸರ್. ಅಷ್ಟೊಂದು ಕಾನೂನು ಸ್ಟ್ರಿಕ್ಟ್ ಆಗಿದೆ. ಎಲ್ಲರೂ ನೋಡಿ, ವೈಫ್ಗೆಲ್ಲ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್. ಇಂಡಿಯಾದಲ್ಲಿರ್ತಾರೆ ಅವರು, ಅವರವರ ಊರಲ್ಲಿ. ಇವಾಗ ವೈಫ್ಗೂ ಕೂಡ ವಿಡಿಯೋ ಕಾಲ್ ಮಾಡಲಿಕ್ಕೆ ಕೂಡ ಭಯಪಡ್ತಾರೆ. ಯಾಕೆಂದರೆ ಏನು, ಆಟೋಮೆಟಿಕ್ಲಿ ಅಲ್ಲಿ ಇವಾಗ ಬಹ್ರೈನಲ್ಲಿ ನಾನು ನೋಡಿದ್ದೇನೆ, ನಾವು ಕ್ಯಾಮರಾ ನಾವು ಕ್ಯಾಮರಾ ಆನ್ ಮಾಡುವಾಗ ಅಲ್ಲ, ಆಟೋಮೆಟಿಕ್ಲಿ ಯುವರ್ ಏನು ಲೊಕೇಶನ್ ನಿಮ್ಮದು ಟ್ರ್ಯಾಕ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಲೊಕೇಶನ್ ಅದೇ ಥರ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಕಾನೂನಿನ ವಿಷಯದಲ್ಲಿ, ಕಟ್ಟುನಿಟ್ಟಿನ ವಿಷಯದಲ್ಲಿ ನಮ್ಮ ಇಂಡಿಯಾ ಥರ ಅಲ್ಲ. ಅಡ್ಜಸ್ಟ್ಮೆಂಟ್ ಇಲ್ಲ, 100% ಮಾಡಲೇಬೇಕು. ಇಲ್ಲಾಂದರೆ ಪರ್ಮನೆಂಟ್ ಜೈಲು, ಇಲ್ಲಾಂದರೆ ತಲೆ ಹೋಗ್ಬೋದು. ಇವಾಗ ಬಹ್ರೈನಲ್ಲಿ ಕೂಡ, ಗಲ್ಫ್ ಕಂಟ್ರಿಯಲ್ಲಿ ಕೂಡ ಹಾಗೇನೆ ಸಿಚುವೇಶನ್ ವೆರಿ ಬ್ಯಾಡ್ ಇದೆ. ಆ್ಯಕ್ಚುಲಿ ಯಾರಿಗೂ ಕೂಡ ಹೇಳ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಮೂಲಸೌಕರ್ಯಗಳೆಲ್ಲ ಹೇಗಿದೆ ಸರ್? ಸ್ಟಿಲ್ ನಾನು ಬರೋ ತನಕ ಜನಜೀವನ ಎಲ್ಲ ಸ್ವಾಭಾವಿಕ ಆಗಿತ್ತು. ಮತ್ತು ಬಿಸ್ನೆಸ್ ಎಲ್ಲ ತುಂಬ ಕಡಿಮೆ. ಜನರು ಎಕ್ಸ್ಟ್ರೀಮ್ ಲೆವೆಲ್ ಪ್ಯಾನಿಕ್ ಆಗಿದ್ದಾರೆ. ಏನಿಲ್ಲ ಪರವಾಗಿಲ್ಲ ಅಂತಂದು ಫೋನಲ್ಲಿ ಹೇಳೋದು. ಯಾಕೆಂದರೆ ಅವರಿಗೆ ಅದು ಹೇಳಲಿಕ್ಕೂ ಕೂಡ ಧೈರ್ಯ ತುಂಬಿದಕ್ಕೆ, ಬೇರೆಯವ್ರಿಗೆ ಧೈರ್ಯ ತುಂಬಿದಕ್ಕೆ ಹೇಳ್ತಾರೆ ಅಷ್ಟೇ. ನಾನು ಕೂಡ ನಿನ್ನೆ ಫೋನ್ ಮಾಡಿದ್ದೆ, ಅವನು ಸ್ವಲ್ಪ ಧೈರ್ಯದ ಹುಡುಗ, ನಾನು ಫೋನ್ ಮಾಡಿರೋ ನನ್ನ ಫ್ರೆಂಡ್. ಅವನು ಕೂಡ ಹೇಳ್ತಾ ಇದ್ದಾನೆ, ಸಫಾನ್ ಆ ಥರ ಎಲ್ಲ ಮಾತಾಡಲಿಕ್ಕೆ ಆಗೋದಿಲ್ಲ. ಅವನು ಬೇರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ಈ ಥರ ಎಲ್ಲ ಆಗ್ತಾ ಇದೆ ಅಂತ. ಇಷ್ಟರವರೆಗೂ ಕೂಡ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಏನು ಬಂದಿಲ್ಲ. ಅಂದರೆ ಫುಡ್ಡು ಏನು ಮೂಲ ಸೌಕರ್ಯಗಳೆಲ್ಲ ಇದೆ, ಮತ್ತು ಹಾಸ್ಪಿಟಲ್ ಎಲ್ಲ ಓಪನ್ ಇದೆ. ಮತ್ತು ಬಟ್ ಎಮರ್ಜೆನ್ಸಿ ಬರುವವರೆಲ್ಲ ಬಾಕಿ ಆಗಿದ್ದಾರೆ. ಕೆಲವೊಬ್ಬರು ನೀವು ನೋಡಿ, ನಾನು ಅದನ್ನು ಮಾತಾಡಲೇಬೇಕು. ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಆಗಿರ್ಬೋದು, ಇಲ್ಲಿ ಒಂದು ಎಲೆಕ್ಷನ್ ಬಂದರೆ ಪರ್ ಹೆಡ್ಡಿಗೆ 50,000 ಕೊಟ್ಟೆಲ್ಲ ಗಲ್ಫಿಂದ ಕರೆಸಿಕೊಳ್ತಾರೆ. ಯಾಕೆ? ಓಟ್ ಹಾಕ್ಲಿಕ್ಕೆ ಬೇಕಾಗಿ. ಅವ್ರ ಹತ್ರ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮನಿ ಇದೆ ಇಲ್ಲಿ. ಏನೋ ಪೊಲಿಟಿಷಿಯನ್ಸ್ ಹತ್ರ ತುಂಬ ಮಂದಿನ ಕರೆಸ್ಕೊಳ್ತಾರೆ ಒಂದು ಓಟ್ ಹಾಕ್ಲಿಕ್ಕೆ ಬೇಕಾಗಿ. ಅವರೆಲ್ಲ ಅಂಥವ್ರು ಇವಾಗ ಹೆಲ್ಪ್ ಮಾಡಬೇಕು. ಯಾಕೆಂದರೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿದರೆ ಅವರನ್ನೆಲ್ಲ, ಎಮರ್ಜೆನ್ಸಿ ಸಿಚುವೇಶನ್ ಇರುವವರನ್ನೆಲ್ಲ ಇದು ಕರೆಸಿಕೊಳ್ಳಲಿಕ್ಕೆ ದೊಡ್ಡ ವಿಷಯ ಏನಲ್ಲ. ಯಾಕೆಂದರೆ ನೀವು ನೋಡಿ, ವಿಸಿಟ್ ಹೋದವರು, ಆ ದೇಶವನ್ನು ಸುತ್ತಲಿಕ್ಕೆ ಹೋದವರು ಕೂಡ ಬಾಕಿಯಾಗಿದ್ದಾರೆ. ಗರ್ಭಿಣಿಯರಿದ್ದಾರೆ, ಮಕ್ಕಳಿದ್ದಾರೆ, ವಯಸ್ಕರಿದ್ದಾರೆ. ಸೊ ಏನಿಲ್ಲ, ಏನು ಅಲ್ಲಿ ಸರಿ ಆಗ್ಬೋದು, ಅಲ್ಲಿನ ಒಂದು ನೈಜ ಪರಿಸ್ಥಿತಿಯನ್ನು ಕೇಳೋಕ್ಕೆ ಕೂಡ ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸರ್ಕಾರಗಳೆಲ್ಲ. ನಾನು ನೋಡ್ತಾ ಇದ್ದೀನಿ, ನಮ್ಮ ಸರ್ಕಾರ ಕೂಡ ಹಾಗೇನೆ ಒಂಥರ ಎಲೆಕ್ಷನ್ನ ಬ್ಯುಸಿಯಲ್ಲಿದೆ. ಇದೇ ಅನಿವಾಸಿಗಳ ಹಣದಿಂದ ಅದೆಷ್ಟೋ ಕುಟುಂಬಗಳು ಏನು ಸಂರಕ್ಷಿತ ಆಗಿದೆ. ಊರಿನಲ್ಲಿ ಯಾರಿಗಾದರೂ ಏನಾದರೂ ಸಹಾಯ ಸಹಕಾರ ಬೇಕಿದ್ರೆ ಇದೇ ಅನಿವಾಸಿಗಳ ದುಡ್ಡಿನ ನೆರವಿರುತ್ತೆ. ಸೊ ಬಟ್ ನೋಡಿ, ಅನಿವಾಸಿಗಳು ಇವಾಗ ಕಷ್ಟದಲ್ಲಿದ್ದಾರೆ. ಇವರ ಸಮಸ್ಯೆಗಳನ್ನು ಕೇಳೋಕೆ ಇಲ್ಲಿನ ಸರ್ಕಾರ ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಏನು ತೋರಿಸ್ತಾ ಇಲ್ಲ. ತೋರಿಸಬೇಕು ಆ್ಯಕ್ಚುಲಿ. ನೋಡಿ, ಒಂದು ಹೇಳ್ತೀನಿ,
ನಾನು ಗೆಲ್ಲಬೇಕಂತ ಅಂದರೆ 50,000 ರೂಪಾಯಿನೂ ಖರ್ಚು ಮಾಡ್ತೀನಿ, 5 ಲಕ್ಷ ರೂಪಾಯಿನೂ ಖರ್ಚು ಮಾಡ್ತೀನಿ. ಸೊ ಹಾಗೆ ಆ ಟೈಮ್ನಲ್ಲಿ ಕರ್ಸ್ಕೊಂಡಿದ್ದಾರೆ. ನೀವು ಹೇಳ್ತಾ ಇರೋದು ಯಾವಾಗ ಜನಗಳು ಕಷ್ಟದ ಪರಿಸ್ಥಿತಿಲಿ ಇರ್ತಾರೆ ನೀವು ಅವಾಗ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ಸರ್ ಇವಾಗ ಆ ಮನೋಭಾವನೆ ಇರಬೇಕಲ್ಲ ಸರ್. ನೋಡಿ, ಇದು ಮಾಡಲೇಬೇಕಾದಂಥ ಸಮಯ. ಮತ್ತೆ ಯಾಕೆ ನೀವು ದೇಶದ ಒಳಗಡೆ ಕೂತು ವಿಶ್ವಗುರು ನಮ್ಮದು ಆ ನಾಯಕ ಈ ನಾಯಕ ಎಲ್ಲ ಏರ್ಪೋರ್ಟಲ್ಲಿ ಬಂದಾಗ ಎಲ್ಲ ಸೆಲ್ಫಿ ತೆಗೆಯೋದು, ದೊಡ್ಡ ಮಟ್ಟದ ಪ್ರಚಾರ ಎಲ್ಲ ಯಾಕೆ ಕೊಡೋದು ಇವರಿಗೆ? ಆ್ಯಕ್ಚುಲಿ ನೋಡಿ, ಇವಾಗ ಗಲ್ಫ್ ಕಂಟ್ರಿಗಳಲ್ಲೆಲ್ಲ ಎಸ್ಪೆಷಲಿ ಸುಮಾರು 1 ಕೋಟಿ ನಿಯರ್ಲಿ 95 ಲ್ಯಾಕ್ಸ್ ಜನರು ವರ್ಕ್ ಮಾಡ್ತಾ ಇದ್ದಾರೆ ಇಂಡಿಯನ್ಸ್. ನಾನು ಹೇಳೋದು ನಮ್ಮ ಸರ್ಕಾರಕ್ಕೆ ಅಟ್ಲೀಸ್ಟ್ ಕೇರಳದವರೆಲ್ಲ ಮಾಡ್ತಾ ಇದ್ದಾರೆ. ಕೇರಳದವರು ಯಾವುದೇ ಸಿಚುವೇಶನ್ ಬರಲಿ ಇಮಿಡಿಯೇಟ್ಲಿ ಅವರ ಗೌರ್ಮೆಂಟ್ ಮಾಡುತ್ತೆ. ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡಿ ಪ್ರಾಕ್ಟಿಕಲಿ ಅವರು ಮಾಡ್ತಾರೆ. ನಾನು ಹೇಳೋದು, ನನಗೆ ರೀಸೆಂಟ್ಲಿ ಕಾಲ್ ಕೂಡ ಬಂದಿತ್ತು ಸರ್. ಗರ್ಭಿಣಿಯರಿದ್ದಾರೆ, ವಯಸ್ಕರಿದ್ದಾರೆ, ಏನು ಇಲ್ಲಿಂದ ವಿಸಿಟ್ ಹೋಗಿರೋರು ಕುಟುಂಬವನ್ನು ನೋಡಲಿಕ್ಕೆ ಅಥವಾ ದೇಶದ ಸೌಂದರ್ಯ ಎಲ್ಲ ನೋಡಲಿಕ್ಕೆ, ಮತ್ತು ಎಮರ್ಜೆನ್ಸಿ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ನೋಡುವವರು ಎಮರ್ಜೆನ್ಸಿ ಮೆಡಿಕಲ್ ಸಿಚುವೇಶನ್ ಬಂದರೆ, ಇವಾಗ ಒಂದು ಹಲ್ಲು ನೋವಿದ್ರೂ ಕೂಡ ಅಲ್ಲಿ ಹಲ್ಲು ನೋವು, ಒಂದು ಹಲ್ಲು ತೆಗಿಲಿಕ್ಕೆ ಕೂಡ ಒಂದು ತಿಂಗಳ ಹಣ ಇಡಬೇಕು. ಹೌದು, ಅರ್ಥ ಆಯ್ತು. ಬಟ್ ಅದೇ ಹಲ್ಲು ನೋವು ನಾವು ಇಲ್ಲಿ ಫ್ಲೈಟಲ್ಲಿ ಬಂದು ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ಹೋಗ್ಬೋದು ಅದರ ಅರ್ಧವಾಸಿ ಹಣದಲ್ಲಿ. ಸೊ ಅಂತಹ ತುಂಬ ಮಂದಿ ಎಮರ್ಜೆನ್ಸಿ ಕ್ರಿಟಿಕಲ್ ಅಲ್ಲಿದ್ದಾರೆ. ಯಾಕೆ ಸರ್ಕಾರ ಈ ವಿಷಯದಲ್ಲಿ ತುಂಬ ಏನು ಒಂದು ಸೀರಿಯಸ್ನೆಸ್ಸೇ ಇಲ್ಲ ಸರ್, ಸೀರಿಯಸ್ನೆಸ್ಸೇ ಇಲ್ಲ. ನಮ್ಮ ಹತ್ರ ಕೇಳ್ತಾ ಇದ್ದಾರೆ, ಸಫ್ವಾನ್ ಎಂತ ಮಾಡೋದು, ವಾಟ್ ನೆಕ್ಸ್ಟ್, ಏನಾಗ್ಬೋದು? ಸೊ ಅವರಿಗೆಲ್ಲ ನೋಡಿ ಅಟ್ಲೀಸ್ಟ್ ಕೆಲವೊಂದು ಫ್ಲೈಟ್ಗಳ ಅರೇಂಜ್ಮೆಂಟ್ ಮಾಡ್ಬೋದು. ಇವಾಗ ನಿಮಗೆ ಅನಿಸ್ಬೋದು ಅಷ್ಟು ಈಸಿ ಅಂತ. ಡೆಫಿನೆಟ್ಲಿ ಸೌದಿ ಅರೇಬಿಯಾದ ಜಿದ್ದಾದಿಂದ ರಿಯಾದಿಂದೆಲ್ಲ ಇವಾಗಲೂ ಕೂಡ ಫ್ಲೈಟ್ ಬರ್ತಾ ಇದೆ. ಬಿಡಿ, ದಮಾಮಿಂದ ಸಾಧ್ಯ ಇಲ್ಲ, ಯಾಕೆಂದರೆ ಬಾರ್ಡರ್ ಅದು. ನಾನು ಕೂಡ ಬಂದಿರೋದಾಗೇನೆ ಸೌದಿ ಬಹ್ರೈನ್ನಿಂದ ದಮಾಮ್ ಬಂದು, ದಮಾಮಿಂದ ಬೇರೆ ವ್ಯವಸ್ಥೆಯಲ್ಲಿ ಜಿದ್ದಾ ಬಂದು, ಜಿದ್ದಾದಿಂದ ಕ್ಯಾಲಿಕೇಟ್ ಬಂದಿರೋದು. ಇವಾಗ ಅಲ್ಲಿ ಇಂಡಿಯನ್ಸ್ ಪರಿಸ್ಥಿತಿ, ಕನ್ನಡಿಗರ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂದರೆ, ಎಕ್ಸಾಂಪಲ್ ಬ್ಯಾಂಗ್ಳೂರ್ ಅವರೊಬ್ಬರು ಇದ್ದಾರೆ ಸರ್, ಬ್ಯಾಂಗ್ಳೂರಿಗೆ ಒಬ್ಬರಿಗೆ ಬರಬೇಕು, ಬ್ಯಾಂಗ್ಳೂರಲ್ಲಿ ಮನೆ, ಅವರು ಇವಾಗ ಮುಂಬೈ ಅಲ್ಲ ಡೆಲ್ಲಿಗೆ ಬರಲಿಕ್ಕೆ ಬೇಕಾದರೂ ರೆಡಿ ಇದ್ದಾರೆ. ಡೆಲ್ಲಿಯಿಂದ ನಡ್ಕೊಂಡು ಬೇಕಾದರೆ ಬ್ಯಾಂಗ್ಳೂರು ಹೋಗುವ ಅಂತ ಅಷ್ಟರ ಮಟ್ಟಿಗೆ ಮೈಂಡ್ ಸೆಟ್ ಇರ್ಬೋದು. ಯಾಕೆಂದರೆ ಅದರ ನೋಡಿ ಅಷ್ಟೊಂದು ಭಯ ಆತಂಕ ಇದೆ. ಸರ್ಕಾರ ಏನು ಬೇಕಾದರೂ ಹೇಳಿ, ಅಲ್ಲಿದ್ದು ಏನಾಗಲ್ಲ, ಅನಿವಾಸಿಗಳನ್ನು ನಾವು ಏನು ಮಾಡಲಿಕ್ಕೆ ಏನು ಜೀವಹಾನಿ ಆಗಲ್ಲ. ಆದರೂ ಕೂಡ ನೋಡಿ, ಇಲ್ಲಿ ನಮ್ಮೂರಿನಲ್ಲಿ ದೀಪಾವಳಿಯ ದೊಡ್ಡ ಪಟಾಕಿ ಸಿಡಿಯುವಾಗಲೇ ನಮಗೆ ಭಯ ಆಗುತ್ತೆ. ಏನಾದರೂ ಮಿಸೈಲ್ಗಳು ಬೀಳುವಾಗ ಏನಾಗ್ಬೋದು? ಅಬ್ಬಾ, ತುಂಬ ಕಷ್ಟ ಸರ್. ನನ್ನ ಲೈವ್ ಆಗಿ ನಾನು ನೋಡಿದ್ದೇನೆ. ಒಂಥರ ನಮ್ಮ ಬಿಲ್ಡಿಂಗಿಗೆ ಬಂದು ಬೀಳೋ ಥರ ಇದೆ ಅದು. ಅಲ್ಲಿ ರಾಯಭಾರಿ ಕಚೇರಿಗಳಿದೆಯಲ್ಲ, ಸೊ ಅದು ಏನೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆಯಾ? ಮಾಡ್ತಾ ಇದೆ ಏನು ಸರ್, ರಾಯಭಾರಿ ಕಚೇರಿಗಳು ಇದೆ ಹೆಸರಿಗೆ ಇದೆ, ಬಟ್ ಪ್ರಾಕ್ಟಿಕಲ್ ಆಗಿ ಏನು ರಾಯಭಾರ ಕಚೇರಿಗಳು ಏನು ಒಂದು ಪ್ರೈಮ್ ಮಿನಿಸ್ಟರ್ ಆ ದೇಶಕ್ಕೆ ಬರುವಾಗ ಖಾಲಿ ರಿಸೀವ್ ಮಾಡೋಕೆ ಮಾತ್ರ ಇರೋದಾ? ಅಲ್ಲ, ನಾನು ನಿಮ್ಮ ಹತ್ರ ಕೇಳೋದು ಅಲ್ಲ ತಾನೇ. ಅಲ್ಲಿನ ಜನರ ಸಂಕಷ್ಟಗಳನ್ನು ಆಯಾಯ ದೇಶದ ಇಂಡಿಯನ್ ಎಂಬಸಿಡರ್ ಅಂದ್ರೆ, ಇಂಡಿಯನ್ ಎಂಬಸಿ ಅಂದ್ರೆ ಅಲ್ಲಿನ ಏನು ಸಂಕಷ್ಟದ ಪರಿಸ್ಥಿತಿ ಸಮಯದಲ್ಲೆಲ್ಲ ಅವರು ನೆರವಾಗಬೇಕು. ಈಗ ಎಂಬಸಿಗಳು ಎಲ್ಲಾ ದೇಶದಲ್ಲಿ ಇಡೋದು, ಎಲ್ಲ ಕಂಟ್ರಿಗಳಲ್ಲಿ ಇಡೋದು ಅದೇ ಪರ್ಪಸ್ ತಾನೆ. ಎಸ್, ಬಟ್ ಪ್ರಾಕ್ಟಿಕಲಿ ಆಗಿ ಅಷ್ಟೊಂದು ಯೂಸ್ ಆಗ್ತಾ ಇಲ್ಲ ಸರ್, ಅದು ಯೂಸ್ ಆಗ್ತಾ ಇಲ್ಲ. ಅಗೇನ್ ನಾನು ಕೇಳ್ತಾ ಇದ್ದೇನೆ, ವಿಶ್ವಗುರು ಅಂತೆ, ಆ ಗುರು ಅಂತೆ, ಈ ಗುರು ಅಂತೆ, ಬಟ್ ಇದು ಪ್ರಾಕ್ಟಿಕಲಿ ಆದರೆ ಆದರೆ ಹೇಳ್ಬೋದು. ಓಕೆ, ಈಗ ನನಗೊಂದು ಹೇಳಿ, ಕರ್ನಾಟಕದಿಂದ ಎಷ್ಟು ಜನಗಳಿದ್ದಾರೆ ಅಲ್ಲಿ? ಬಹ್ರೈನ್ನಲ್ಲಿ ಸುಮಾರು 3.5 ಲಕ್ಷ ಇಂಡಿಯನ್ಸ್ ಇದ್ದಾರೆ. ಅರೌಂಡ್ 50,000 ಕನ್ನಡಿಗರ್ಸ್ ಇದ್ದಾರೆ, 50,000. ಬಟ್ ಅಲ್ಲಿನ ಕನ್ನಡ ಸಂಘ ಎಲ್ಲ ಇದೆ, ಅವರೆಲ್ಲ ಅವರಿಗೆ ಸಾಧ್ಯ ಆಗುವಷ್ಟರ ಮಟ್ಟಿಗೆ ಅವರು ನೆರವಾಗ್ತಾ ಇದ್ದಾರೆ. ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಅಮರ ಆಲ್ವಾ ಸರ್ ಅಂತ ಒಬ್ರು ಇದ್ದಾರೆ, ಮತ್ತೆ ಕೆಲವೊಂದು ವೆಲ್ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇದ್ದಾರೆ. ಅವರೆಲ್ಲ ತಕ್ಕ ಮಟ್ಟಿನ ಯಾರಿಗಾದ್ರೂ ಸಹಾಯ ಬೇಕಿದ್ರೆ, ಊಟದ ನೆರವೆಲ್ಲ ಬೇಕಿದ್ರೆ, ಇವನ್ ಎಮರ್ಜೆನ್ಸಿ ಏನು ವಿಸಿಟ್ ಎಲ್ಲ ಹೋದವರಿಗೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಲಿಮಿಟ್ ಇದೆ, ಅವರಿಗೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಫ್ಲೈಟ್ ಅರೇಂಜ್ ಮಾಡುವಂತ ಇದೆಲ್ಲ ಅವರಿಗೆ ಇಲ್ಲ, ಆ ಆಕ್ಸೆಸ್ ಕೂಡ ಇಲ್ಲ. ಬಟ್ ಇಂಡಿಯನ್ ಎಂಬಸಿ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಎಲ್ಲ ಮಾಡ್ಬೋದು. ಬಟ್ ನನಗೊಂದು ಗೊತ್ತಾಗ್ತಾ ಇಲ್ಲ, ಇವರು ಯಾಕೆ ಇಷ್ಟೊಂದು ಕೇವಲವಾಗಿ ಈ ಒಂದು ವಿಚಾರಗಳನ್ನು ನೋಡಿರೋದು ಅಂತ. ನಾನಿವಾಗ ನೋಡಿ, ನಾನು ಇಂಡಿಯಾಗೆ ಬಂದಿರೋನು, ಅಲ್ಲಿ ಪರಿಸ್ಥಿತಿ ಎಲ್ಲ ನೋಡಿ ನನಗೆ ಗೊತ್ತುಂಟು ಇವಾಗ ಅಲ್ಲಿ ಏನು ಪರಿಸ್ಥಿತಿ ಇರ್ಬೋದು, ಜನರು ಎಷ್ಟರ ಮಟ್ಟಿಗೆ ಆತಂಕ ಇರ್ಬೋದು ಅಂತ. ಅದನ್ನು ದಯವಿಟ್ಟು ಇದನ್ನು ನೋಡಿ ಆದರೂ ದಯವಿಟ್ಟು ಅಟ್ಲೀಸ್ಟ್ ಎಮರ್ಜೆನ್ಸಿ ಇರುವವರನ್ನಾದರೂ ಕರೆಸ್ಬೋದಲ್ಲ. ಕೆಲವರು ಎಷ್ಟರ ಮಟ್ಟಿಗೆ ಪ್ಯಾನಿಕ್ ಆಗಿದ್ದಾರೆ ಅಂದರೆ ಅಪ್ಪಿ ಕೂಡ ಇನ್ನು ಗಲ್ಫ್ ಕಂಟ್ರಿಗೆ ಹೋಗಲ್ಲ. ಅಲ್ಲಿನೂ ಹೋದ್ರೆ ಇಮಿಡಿಯೇಟ್ಲಿ ಒಂದು 1/2 kg ಬಂಗಾರ ಸಿಗುತ್ತೆ ಅಂತ ಹೇಳಿದ್ರು ಕೂಡ ಹೋಗಲ್ಲ ಸರ್. ಒಬ್ಬ
ಒಬ್ರು ಬ್ಯಾಂಗ್ಳೂರ್ನ ಡಾಕ್ಟರ್ ಇದ್ರು, ನನ್ನ ಪರಿಚಯದವರು, ಇಲ್ಲೇ ನನ್ನ ಹೆಸರು ಹೇಳಲ್ಲ, ಅವ್ರು ನನ್ನ ಹತ್ರ ಹೇಳುದು, ಸಫಾನ್ ಒಮ್ಮೆ ನಾನು ಬೆಂಗಳೂರಿಗೆ ಮುಟ್ಟಿದ್ರೆ ಸಾಕು ಕಣೋ, ನಾನು ತಪ್ಪಿ ಕೂಡ ಇನ್ನು ಬರಲ್ಲ ಅಂತ. ಕಾರಣ ನೀವು ನೋಡಿ, ಇಷ್ಟರವರೆಗೆ ಅರಬ್ ದೇಶಗಳು ಸೇಫ್ ಅಂತ ಇತ್ತು, ಬಟ್ ಇನ್ನು ಮುಂದೆ ಏನಾಗುತ್ತೆ ಅನ್ನುವಂಥ ದೊಡ್ಡ ಆತಂಕ ಇದೆ. ಕಾರಣ ಇರಾನ್ಗೂ ಕೂಡ ಇವರು ಮೋಸ ಮಾಡಿದ್ದಾರೆ. ಇರಾನ್ ಆಕ್ಚುಲಿ ಈ ಯುದ್ಧ ಆಗುವುದಕ್ಕಿಂತ ಮುಂಚೆ ಅರಬ್ ದೇಶಗಳ ಜೊತೆ ಒಂದು ಮಾತುಕತೆ ನಡೆಸಿತ್ತು. ನೀವು ತಟಸ್ಥ ಆಗಿರಬೇಕು, ಅರಬ್ ದೇಶಗಳು ತಟಸ್ಥ ಆಗಿರಬೇಕು, ನಿಮ್ಮ ಸೇನಾ ನೆಲೆಗಳನ್ನು ಅಮೆರಿಕದವರಿಗೆ ಬಿಟ್ಟುಕೊಡಬಾರದು, ನೀವು ತಟಸ್ಥ ಆಗಿಂದ. ಬಟ್ ಅವರಿಗೆ ಮೋಸ ಮಾಡಿದೆ. ಮೋಸ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅಮೆರಿಕದವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಬೇರೆಲ್ಲ ಮಾಡಿ ಅದವರಿಗೆ ತುಂಬ ಸಿಕ್ಕಾಪಟ್ಟೆ ಸಿಟ್ಟಿದೆ. ಅವ್ರು ಹೇಳಿದ್ದಾರೆ, ನಾವು ನೀರಲ್ಲಿ ಮುಳುಗ್ತೀವಿ, ನಾವು ನಿಮ್ಮನ್ನು ಕೂಡ ಮುಳುಗಿಸ್ತೇವೆ ಅಂತ. ಯಾಕೆಂದರೆ ನೋಡಿ, ಯುದ್ಧ ಸ್ಟಾರ್ಟ್ ಆಗಿರೋದೇ 158 ಹೆಣ್ಣು ಮಕ್ಕಳ ಸ್ಕೂಲ್ ಮೇಲೆ ಬಾಂಬ್ ದಾಳಿ ಹಾಕಿ. ಇವರು ಮತ್ತೇನು, ಇವರ ಇಂಟೆನ್ಷನ್ ಏನಾಗಾದ್ರೆ? ಇದುವರೆಗೂ ಈ ಯುದ್ಧದಲ್ಲಿ ಎಷ್ಟು ಮಕ್ಕಳು ಸತ್ತಿರ್ಬೋದು? ಸೊ ಇರಾನ್ನಲ್ಲಿ ಮಕ್ಕಳ ಸಂಖ್ಯೆ ನನಗೆ ಅಷ್ಟು, ನಾನು ಹೇಳ್ತಾ ಇರೋದು ಇರಾನ್ ಅಲ್ಲಿ, ಇಸ್ರೇಲ್ ಆಗಿ ಎಲ್ಲ ಸೈಡ್ ಎಲ್ಲೆಲ್ಲಿ ವಾರ್ ಆಗಿದೆ ಈಗ ಈ 25 ದಿನನೋ 30 ದಿನನೋ ಆಗಿ ಬಂದಿಲ್ಲ. ಸೊ ಇಷ್ಟರೊಳಗಡೆ ಎಷ್ಟು ಮಕ್ಕಳುಗಳು ಇದಾಗಿರ್ಬೋದು ಸರ್? ನೋಡಿ, ಎಕ್ಸಾಕ್ಟ್ಲಿ ಇಷ್ಟು ಸಂಖ್ಯೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಎರಡೂ ದೇಶಗಳಲ್ಲೂ ಕೂಡ ಜಾಸ್ತಿ ಸತ್ತಿರೋದು ಅಮಾಯಕರೇ, ಮಕ್ಕಳೇ, ನಾಗರಿಕರೇ ಸತ್ತಿರೋದು. ಯಾರು ಕೂಡ ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ನಾವು ಹೇಳ್ತೀವಿ, ಬಟ್ ಓಕೆ, ಒಂದೆರಡು ಇರಾನ್ನಲ್ಲೆಲ್ಲ ಇದು ಕಾಯತುಲ್ಲಾ ಖಮೀನಿ ಇವರೆಲ್ಲ, ಮತ್ತು ಅಮೇರಿಕಾದಲ್ಲೂ ಕೂಡ ಹಾಗೇನೆ ಸೋಲ್ಜರ್ಸ್ನ ಮೇನ್ ಹೆಡ್ ಎಲ್ಲ ಇದಾಗಿದ್ದಾರೆ, ಡೆತ್ ಆಗಿದ್ದಾರೆ. ಬಟ್ ಇಲ್ಲಿ ಮಕ್ಕಳು ನೋಡಿ, ಯಾವ ದೇಶದ ಮಕ್ಕಳು ಬೇಕಾದ್ರೆ ಆಗಿಲ್ಲ. ನಾನು ಹೇಳೋದು, ಇಸ್ರೇಲ್ನ ಮಕ್ಕಳು ಕೂಡ ಸಾಯ್ಬಾರ್ದು. ನಮಗೆ ಮುಸಲ್ಮಾನರಿಗೆ ಆ್ಯಕ್ಚುಲಿ ಇಸ್ರೇಲ್ ಅಂದರೆ ಸಿಕ್ಕಾಪಟ್ಟೆ ಒಂಥರ, ಎಲ್ರಿಗೂ ಕೂಡ ಹಾಗೇನೆ, ನಾನು ಕೂಡ ಹಾಗೇನೆ, ಇಸ್ರೇಲ್ ಅಂದರೆ ಒಂಥರ ಅದು ಜಗತ್ತಿಗೆ ಒಂಥರ ಕ್ರೂರಿ ರಾಷ್ಟ್ರ ಅಂತ. ಬಟ್ ಹಾಗೆ ಇದ್ರೂ ಕೂಡ ದೇಶದ ಅಮಾಯಕರು ಸಾಯಲೇಬಾರ್ದು, ಮಕ್ಕಳಂತೂ ಸಾಯಲೇಬಾರ್ದು. ಮಕ್ಕಳಿಗೆ ನೋಡಿ, ನನ್ನ ಒಂದು ಮಗುವಿಗೆ, ನನಗೆ 5 ವರ್ಷದ ಹೆಣ್ಣು ಮಗಳಿದ್ದಾಳೆ, ಒಂದು ಜ್ವರ ಬಂದರೂ ಕೂಡ ನಾನು ಆ ದಿನ ಊಟ ಮಾಡಲ್ಲ ಸರಿಯಾಗಿ. ನಾನು ಎಷ್ಟೇ ಆ್ಯಕ್ಟಿವ್ ಆಗಿದ್ರೂ ಕೂಡ ನಾನು ಫುಲ್ ಡಲ್ ಅವತ್ತು ಸರ್, ಫುಲ್ ಡಲ್, ನನಗೇನು ಬೇಡ. ಅಂತಹ ಮಕ್ಕಳನ್ನು ಇವರು ಕೊಳ್ತಾರೆ, ಇವರು ಬಾಂಬ್ ದಾಳಿ ಆಗ್ತಾರೆ ಅಂತ ಹೇಳಿದರೆ, ಮತ್ತು ಇವರ ವಿಕೃತಿಗೆ ನೀವು ನೋಡಿ, ಇವರ ವಿಕೃತಿ ಬಗ್ಗೆ ಏನೇನಬೇಕು. ಇಂತಹ ಕೆಲಸಗಳಿಗೆ ಸಪೋರ್ಟ್ ಮಾಡುವಂತಹ ಬೇರೆ ದೇಶಗಳಿರ್ಬೋದು, ಮತ್ತು ಇಲ್ಲಿನ ಅಂಧಭಕ್ತರು, ಇವರೆಷ್ಟರ ಮಟ್ಟಿಗೆ ಮನುಷ್ಯರು ಅಂತ ಕರೆಸಿಕೊಳ್ಬೋದು. ಇವರಿಗೇನಿರೋದು? ಟ್ರಂಪ್ಗೆ ಪೂಜೆ ಮಾಡ್ತಾರೆ ಇಲ್ಲಿ. ಟ್ರಂಪ್ಗೆ ಪೂಜೆ ಮಾಡುವಂಥ ಎಷ್ಟು ಲೋ ಕ್ಲಾಸ್ ಅಂಧಭಕ್ತರಿದ್ದಾರೆ ನಮ್ಮ ದೇಶದಲ್ಲಿ. ಏನು ಮಾಡಿದ್ದಾನೆಂತ? ಏನೋ ಅವನು ಜಗತ್ತಿಗೆ ಶಾಂತಿ ಸಾರ. ಅದೆಲ್ಲ ಏನು ಗೊತ್ತಾ, ಆ ಥರ ಮಾಡ್ತಾ ಇರೋರು ಏನು ಗೊತ್ತಾ, ಅದ್ರ ಬಗ್ಗೆ ಹಿಂದೆ ಏನು ನಡೆದಿದೆ, ಏನಾಗಿದೆ ಅಂತ ಗೊತ್ತಿಲ್ಲದೆ ಇರೋರು ಆ ಥರ ಮಾಡ್ತಾ ಇರೋದು. ಅದೊಂದು 1% ಅಥವಾ 0.5% ಇರ್ಬೋದು. ಆದರೂ ಕೂಡ ಸರ್ ನೋಡಿ, ಬಟ್ ಅದು ಮಾಡೋದು ರಾಂಗೇನೆ ಆಕ್ಚುಲಿ. ಅದು ಮಾತ್ರ ಅಲ್ಲ, ಅದನ್ನು ಮಾಡಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾರೆ. ಯಾರೋ ನಾನು ಲಾಸ್ಟ್ ಟೈಮ್ ನೋಡಿದೆ, ಪುರೋಹಿತರಂತೆ ಏನೋ ಆ ಥರ ವೇಷ ಹಾಕಿದವರು ಟ್ರಂಪ್ನ ಇದಕ್ಕೇನೋ ದೀರ್ಘ ಆಯುಷ್ಯ ಹೆಚ್ಚಲಿಕ್ಕೆ ಇದು ಪೂಜೆ ಮಾಡೋದಂತೆ. ಒಬ್ಬ ವಿಕೃತ ಕಾಮಿ ಮನುಷ್ಯ, ಮಾನಸಿಕ ಸ್ಥಿಮಿತ ಕಳೆದುಕೊಂಡವ, ಜಗತ್ತಿನಲ್ಲೇ ಕ್ರೂರಿ ಅಂತ ಕಳಿಸಲ್ಪಡುವಂಥ ಒಬ್ಬ ವ್ಯಕ್ತಿಗೆ ಅವನ ಆಯುಷ್ಯ ಇದ್ದರೆಷ್ಟು ಬಿಟ್ಟರೆಷ್ಟು. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಯುದ್ಧದ ಬಗ್ಗೆ? ಸರ್ ಡೆಫಿನೆಟ್ಲಿ ಇಂಡಿಯಾ ಫಸ್ಟ್. ಸೊ ನಾವು ಏನೇನೆಲ್ಲ ಸಮಸ್ಯೆ ಇನ್ನು ಮುಂದುವರೆದ್ರೆ ಈ ಯುದ್ಧ ಏನೆಲ್ಲ ಸಮಸ್ಯೆಗಳು ಬರಬಹುದು, ಬರ್ದೇ ಇರಬಹುದು ಒಂದು, ಮತ್ತು ಈ ಯುದ್ಧ ಸ್ಟಾಪ್ ಆಗುತ್ತಾ? ಸರ್ ನೋಡಿ, ನಾವು ಆ್ಯಕ್ಚುಲಿ ನನಗೊಂದು ಬೇಸರ ಇರೋದು ನೋಡಿ, ಈ ಯುದ್ಧ ಎಲ್ಲ ಆಯಿತು, ಯುದ್ಧ ಆದ ನಂತರ ಅಮೇರಿಕಾ ದೇಶ ನ್ಯಾಟೋ ದೇಶಗಳ ಜೊತೆ ಸಹಾಯ ಕೇಳಿತು. ನಮಗೆ ನೀವು ಸಪೋರ್ಟ್ ಮಾಡಬೇಕು, ಇರಾನನ್ನು ನಾವು ಇನ್ನಷ್ಟು ಹಾನಿ ಮಾಡ್ತೇವೆ ಅಂತ. ಆಗ ನ್ಯಾಟೋ ದೇಶಗಳು ಕಾರಣ ಕೇಳಿತು, ಯಾಕೆ ಅಂತ. ಇವರ ಹತ್ರ ಕಾರಣ ಕೊಡಲಿಕ್ಕೆ ಏನಿರಲಿಲ್ಲ. ಇವರು ಒಂದೇ ಹೇಳೋದು, ಅವರ ಅಣುಬಾಂಬನ್ನು, ಅಣುಶಕ್ತಿಯನ್ನು ಹೊಂದಿರಬಾರ್ದು, ಆ ಥರ ಈ ಥರ ಅಂತ. ನೀವು ನೋಡಿ, ಎಲ್ಲ ದೇಶಗಳು ಸ್ಪೈನ್ನ ಏರ್ಬೇಸನ್ನು ಕೇಳಿತು. ಯಾರು? ಅಮೆರಿಕ ಕೇಳಿತು. ಸ್ಪೈನ್ನ ದೇಶದ ರಾಜ ಹೇಳಿದ, ಇಲ್ಲ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಶ್ರೀಲಂಕಾದವರ ಜೊತೆ ಕೂಡ ಕೇಳಿತು. ಶ್ರೀಲಂಕಾದ ದೇಶದ ಪ್ರಧಾನಿ ಕೂಡ ಕಡಾಖಂಡಿತವಾಗಿ
ಖಂಡಿಸಿದ, ಇಲ್ಲ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅವರು ತಟಸ್ಥ ಆಗಿದ್ರು. ಅದು ಮಾತ್ರ ಅಲ್ಲ, ದೇಶದ ಬಹುತೇಕ ದೇಶಗಳ ಪ್ರಧಾನಿಗಳು ಸರ್, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಅವರು ನೇರ ಹೇಳಿದ್ರು, ನೀವು ಯಾಕೆ ಮಕ್ಕಳನ್ನು ಕೊಂದಿರೋದು, ನೀವು ಯಾಕೆ ಯುದ್ಧ ಸ್ಟಾರ್ಟ್ ಮಾಡಿರೋದು, ಇರಾನ್ ಏನು ನಿಮ್ಮ ತಂಟೆಗೆ ಬಂತು ಅಂತ. ಬಟ್ ನಮ್ಮ ದೇಶದ ಪ್ರಧಾನಿಗಳು ಆ ಥರ ನೇರ ಮಾತಾಡಿಲ್ಲ ಸರ್. ಇವಾಗ ಮಾತನಾಡಿದ್ರೇನು, ನಮ್ಮ ದೇಶಕ್ಕೆ ಮಿಸೈಲ್ ಬೀಳಲ್ಲ, ಬಟ್ ಮಾತಾಡಿದರೆ ನಮ್ಮ ದೇಶದ ಪ್ರಧಾನಿಗಳ ಮೇಲೆ ಈಗಲೂ ಕೂಡ ಗೌರವ ಇದೆ, ಪ್ರೀತಿ ಇದೆ. ನಮ್ಮ ದೇಶದ ಪ್ರಧಾನಿಗಳು ಅವರು, ನನ್ನ ದೇಶದ ಪ್ರಧಾನಿಗಳು, BJP ಅವ್ರದ್ದಲ್ಲ ಅವರು. ಸೊ ಮಾತನಾಡಬೇಕಿತ್ತು ಅವರು, ಅಟ್ಲೀಸ್ಟ್ ಅವ್ರು ಹೇಳಬೇಕಿತ್ತು. ಏನು ಅವರು ಇವಾಗ ಮಾತಾಡಿದ್ರೆ ಏನು, ಅವನು ಟ್ರಂಪ್ ಏನು ಮಿಸೈಲ್ ಕಳಿಸಲ್ಲ, ಅಷ್ಟು ಈಸಿ ಏನಲ್ಲ ಯಾವುದೇ ವಿಷಯಕ್ಕೂ ಕೂಡ. ಅವನು ಎಷ್ಟೇ ದೊಡ್ಡ ಮಟ್ಟದ ಹುಚ್ಚಾಗಿದ್ರು ಕೂಡ ಆ ಥರ ಎಲ್ಲ ಕಳಿಸೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ನಮ್ಮ ದೇಶದ ಪ್ರಧಾನಿಗಳು ಹೇಳಬೇಕಿತ್ತು, ನೀವು ವಿನಾಕಾರಣ ಇರಾನನ್ನು ನೀವು ದಾಳಿ ನಡೆಸಿರೋದು ಇದು ತಪ್ಪು, ಆದಷ್ಟು ಬೇಗ ಶಾಂತಿ ಕಾಪಾಡಲಿ ಅಂತ. ಬಟ್ ಇವರ ಸ್ಟೇಟ್ಮೆಂಟ್ ಎಲ್ಲ ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಇರಾನ್ಗೂ ಕೂಡ ಅನುಕಂಪ ವ್ಯಕ್ತಪಡಿಸೋದು, ಅಮೇರಿಕಾಗೂ ಕೂಡ ವ್ಯಕ್ತಪಡಿಸೋದು, ಇಸ್ರೇಲ್ಗೂ ಕೂಡ, ಎಲ್ಲ ದೇಶಕ್ಕೂ. ಅದರ ಅರ್ಥ ಏನಾಗದ್ರಿ? ಇವಾಗ ನೋಡಿ, ಯಾವುದಾದ್ರೂ ಇಬ್ರ ಜಗಳ ಆಗ್ತಾ ಇದ್ರಿ, ಯಾರು ಜಗಳ ಸ್ಟಾರ್ಟ್ ಮಾಡಿ ಅವನ ಹತ್ರ ಹೇಳೋದು ನೀನು ತಪ್ಪು ಮಾಡಿರೋದು, ಒಬ್ಬನನ್ನು ಸಮಾಧಾನ, ಇದಾಗಲ್ಲ. ಇದು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವುದು, ಅದರ ಅರ್ಥ ಏನು ಸರ್? ಜಗತ್ತಿನ ಎಲ್ಲ ಲೀಡರ್ಗೂ, ದೊಡ್ಡ ಸೆಲೆಬ್ರಿಟಿಗಳು, ಅಮೇರಿಕದ ಒಳಗಿರುವಂಥ ಸೆಲೆಬ್ರಿಟಿಗಳಿಗೆ ಕೂಡ, ದೊಡ್ಡ ಹಾಲಿವುಡ್ ಸಿನಿಮಾ ಹೀರೋಗಳು, ದೊಡ್ಡ ಇದು ಏನು ಇಂಡಿಯಾದಲ್ಲಿರುವಂಥ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇದು ನಾನು ನೋಡಿದ್ದೇನೆ, ಅವರೆಲ್ಲ ಹೇಳಿದ್ದಾರೆ ಇದು ತಪ್ಪು, ಇರಾನ್ ಮೇಲೆ ಇವರು ಮಾಡ್ತಾ ಇರೋದು ಅಕ್ಷರಶಃ ತಪ್ಪು. ಯಾಕೆ ನಮ್ಮ ದೇಶದ ಪ್ರಧಾನಿಗಳು ಯಾಕೆ ಈ ಥರ ಮನಸ್ಥಿತಿ ಇಟ್ಕೊಂಡು ಇದನ್ನು ಯಾಕೆ ನೋಡ್ತಾ ಇರೋದು ಸರ್? ಅಲ್ಲಿ ಯೂಟ್ಯೂಬ್ ಇದೆಲ್ಲ ಮಾಡ್ತಿರಲ್ಲ ನೀವು? ಹೌದು. ಬೇಸಿಕಲಿ ಅಲ್ಲಿಂದ ನೀವು ನಾನ್ ಪರ್ಸೆಂಟು ಆಲ್ ದ ಮೀಡಿಯಾ. ಎಸ್ ಓಕೆ. ಸೊ ಅಲ್ಲಿಂದ ಬಂದು ಇಲ್ಲಿ ಏನಕ್ಕೆ ಮಾತಾಡ್ಬೇಕು ಅನ್ನಿಸ್ತು ಸರ್? ನೋಡಿ, ಇದು ನಾವು ವಾಟ್ ಈಸ್ ಯುವರ್ ಇಂಟೆನ್ಷನ್ ಸರ್? ನೋಡಿ, ವಾಸ್ತವ ವಿಚಾರಗಳು ಜನರಿಗೆ ಗೊತ್ತಾಗಬೇಕು. ಆ್ಯಕ್ಚುಲಿ ಹಲವಾರು ಮಂದಿ ದೇಶದ ಒಳಗಡೆ ಮಾತನಾಡೋದು ಏನೋ ಮಾತನಾಡ್ತಾ ಇರೋದು. ನೀವು ಯಾರನ್ನಾದರೂ ಕೇಳಿದರೆ ಯಾಕೆ ಯುದ್ಧ ಆಗ್ತಿದೆ ಅಂದರೆ, ಅಮೇರಿಕಾ ಇದು, ಇರಾನ್ ಅದಂತೆ ಇದಂತೆ, ಅಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಯಾರು ಹೇಳಿದ್ದು? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಯಾರು ಹೇಳೋದು? ಯಾರೋ ಅಯತುಲ್ಲಾ ಖಮೀನಿ ಅವರು ತೀರಿ ಹೋದಾಗ ಒಂದು 4-5 ಮಂದಿ ಒಂದು ಲೆಸ್ ಓಕೆ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಇವಾಗ ನಮ್ಮ ದೇಶದ ಪ್ರಧಾನಿಗಳಿಗೆ ಎಲ್ಲರೂ ಕೂಡ ಫೇವ್ರೇಟ್ ಇರೋದು ಕಂಟ್ರಿ ಒಳಗಡೆ, ಮೆಜಾರಿಟಿ ಜನ ಅಗೇನ್ಸ್ಟ್ ಇರೋದು ಅಲ್ವಾ? ಸೊ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಹಾಗೇನೆ ದೇಶದ ಜನರಿಗೆ, ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗೋವರಿಗೆ ವಾಸ್ತವ ಏನು ಅಂತ ಗೊತ್ತಾಗಬೇಕು. ಮತ್ತು ನಮಗೆ ಎಲ್ಲ ವಿಷಯಗಳನ್ನು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂತು ಮಾತಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆಲ್ಲ, ಅಲ್ಲಿ ಕೂತೆಲ್ಲ ನಮಗೆ ಲಿಮಿಟೆಡ್, ಏನು ಮಾತಾಡಬೇಕು ಅದು ಮಾತ್ರ ಮಾತನಾಡ್ಬೋದು. ದೇಶದ ಒಳಗಡೆ ಕೂತು ಮಾತನಾಡುವಂಥ ಹಕ್ಕು, ಅಧಿಕಾರ ನನಗಿದೆ. ಆ ಒಂದು ಅಧಿಕಾರ ನನಗಿದೆ, ನನ್ನ ಸಂವಿಧಾನ ಕೊಟ್ಟಿದೆ. ನನ್ನ ದೇಶನ ನನಗೆ ಮೆಚ್ಚಲೇಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ನನ್ನ ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ನನ್ನ ದೇಶದ ಪ್ರಧಾನಿಗಳಿರಲಿ, ರಾಷ್ಟ್ರಪತಿಗಳೇ ಇರಲಿ, ನನಗೆ ಅವರ ಬಗ್ಗೆ ವಿಮರ್ಶನೆ ಮಾಡುವಂಥ ಅಧಿಕಾರ ನನಗೆ ಕೊಟ್ಟಿದೆ ನನ್ನ ಸಂವಿಧಾನ. ನಾನು ಎಲ್ಲ ಮಾಡುವುದನ್ನೆಲ್ಲ ಒಪ್ಪಿ ನಾನೊಬ್ಬ ಅಂಧಭಕ್ತನಾಗಿರಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅದು ನನ್ನ ಜಾಯಮಾನವೇ ಅಲ್ಲ. ಅದು ಆ್ಯಕ್ಚುಲಿ ಪ್ರತಿಯೊಂದು ವಿಷಯವನ್ನು ಕೂಡ ಕೂಲಂಕಷವಾಗಿ ನಾವು ನೋಡಿ ವಾಸ್ತವವನ್ನು ಅರ್ಥಕೊಳ್ಬೇಕು. ಯಾಕೆಂದರೆ ದೇಶ ಅಂದಮೇಲೆ ನಾನು ಅಥವಾ ಇನ್ನೊಬ್ಬರು ಇವಾಗ ಬದುಕ್ಬೋದು, ನಾಳೆ ಸಾಯ್ಬೋದು, ಇನ್ನೂ ಕೂಡ ಎಷ್ಟೋ ಫ್ಯೂಚರ್ ಬರಲಿಕ್ಕಿದೆ. ಅವ್ರು ಅರ್ಥ ಮಾಡ್ಕೊಳ್ಬೇಕು. ನಾವಿವಾಗ ಮಾತನಾಡೋದು, ನಾವಿವಾಗ ಆಗುವಂಥ ವಿಷಯಗಳು ನಮ್ಮ ಫ್ಯೂಚರ್ಗೂ ಕೂಡ ಒಂದು ಭದ್ರ ಬುನಾದಿ ಆಗಬೇಕು. ನಮಗೆ ನೋಡಿ, ನಮ್ಮ ದೇಶದ ಪರಂಪರೆ ಕೂಡ ಹಾಗೇನೆ. ಎಷ್ಟೋ ಮಂದಿ ಸಾಮಾಜಿಕ ಹೋರಾಟಗಾರರು, ಚಳುವಳಿಗಾರರೆಲ್ಲ ಅಷ್ಟರ ಮಟ್ಟಿಗೆ ಒಳ್ಳೆಯದಿದ್ದ ಕಾರಣ ನಾವಿವಾಗ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋದು. ನಾವು ಒಂಥರ, ನೀವು ನೋಡಿ ಬೇರೆ ಕಂಟ್ರಿಗಳೆಲ್ಲ ನೀವು ನೋಡಿದರೆ, ಅರಬ್ ಕಂಟ್ರಿಗಳಲ್ಲಿ ಇವಾಗ ಅಲ್ಲಿನ ರಾಜರು ಏನೇ ಮಾಡಲಿ, ಏನೇ ಆಗಲಿ, ಅಪ್ಪಿತಪ್ಪಿ ಕೂಡ ಮಾತನಾಡುವಂಥ ರೈಟ್ಸ್ ಕೂಡ ಇಲ್ಲ. ಬಟ್ ನನ್ನ ದೇಶದಲ್ಲಿ ಇದೆ. ನನ್ನ ದೇಶನ ನಾನು ಆವಾಗಲೇ ಹೇಳಿದ್ದು, ನನ್ನ ದೇಶ ಪ್ರಪಂಚದಲ್ಲಿ ಅದ್ಭುತ ಅಂತ ಹೇಳೋಕೆ ಕಾರಣ ಹಾಗೇನೆ. ಸೊ ನೀವು ಇಲ್ಲಿ ಎಲ್ಲಾ ಮಾಧ್ಯಮ ಜೊತೆ ಮಾತಾಡೋದಕ್ಕೆ ಒಂದೇ ಒಂದು ಕಾರಣ ಹೇಳ್ತಾ ಇರೋದು, ಯಾರೋ ತೆಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ, ಅದನ್ನು ಕೊಡಬೇಡಿ, ನಿಜ ಏನಿದೆ ಅದನ್ನ ಮಾತ್ರ ಪ್ರಚಾರ ಮಾಡಿ ಅನ್ನೋದಕ್ಕೋಸ್ಕರ ನೀವೆಲ್ಲಾ ಚಾನೆಲ್ಗಳಿಗೂ ಹೋಗ್ಬಿಟ್ಟು ನೀವು ಏನು ನಿಜವಾಗಿ ನೋಡಿದೀರಾ, ನಿಜವಾಗಿ ಅನುಭವಿಸಿದೀರಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಎಲ್ಲ ಚಾನೆಲ್ಗಳು. ಮತ್ತೆ ಈ ಚಾನೆಲ್ಗೆ ನನಗೆ ಇವತ್ತು ಕೂಡ ಹಾಗೇನೆ, ಇಫ್ ಯು ಬಿಲೀವ್ ಆರ್ ನಾಟ್, ನನಗೆ ಒಂದು ಮೇನ್ ಸ್ಟ್ರೀಮ್
ನನ್ನ ಒಂದು 2 ಚಾನಲ್ನ ಕಾಲ್ ಬಂತು, ಸಫನ್ ಡಿಬೇಟ್ ಇದೆ ಇವತ್ತು ಬೇರೆ ಇದೆ. ಸೊ ನನ್ನ ಮನಸ್ಸು ಆಯ್ಕೆ ಮಾಡಿಕೊಂಡಿರೋದು ನಿಮ್ಮನ್ನು. ಯಾಕೆ ಅಂತ ನಿಮಗೆ ಅಚ್ಚರಿ ಆಗ್ಬೋದು. ನಾನು ಈ ಮುಂಚೆ ಕೂಡ ಕೆಲವೊಂದು ನಿಮ್ಮ ಕ್ಲಿಪ್ಸ್ ಎಲ್ಲ ನೋಡಿದ್ದೆ. ಅದರಲ್ಲಿ ವಾಸ್ತವ, ನನ್ನ ಐಡಿಯಾಲಜಿ ಏನಿದೆ, ವಾಸ್ತವ ಏನಿದೆ ಅದನ್ನು ನಾನು ನೋಡಿದೆ. ನನಗೆ ಖುಷಿ ಆಯಿತು. ಅಟ್ಲೀಸ್ಟ್ ಇದು ಮೇನ್ ಸ್ಟ್ರೀಮ್ ಮೀಡಿಯಾಗಿ ಇವತ್ತು ಹೋಗೋದಕ್ಕಿಂತ ನಾನು ಈ ಡಿಜಿಟಲ್ ಇದಕ್ಕೆ ಹೋಗ್ತೀನಿ, ಅಲ್ಲಿ ನನಗೆ ಇದನ್ನೆಲ್ಲ ಹೊರಹಾಕ್ಬೇಕು, ಇದನ್ನೆಲ್ಲ ಫ್ಯಾಕ್ಟ್ ವಿಷಯಗಳನ್ನು ಹೇಳಬೇಕು ಅಂತ ಇತ್ತು. ಸರ್ ದಯವಿಟ್ಟು ನಿಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಇದೇ ಹಾದಿಯಲ್ಲಿ ಮುಂದುವರಿಯಿರಿ. ಯಾಕೆಂದ್ರೆ ನಿಮಗೆ ನೋಡುಗರ ಸಂಖ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ, ಅದು ಒಂದಿನ ಸತ್ಯಕ್ಕೆ ಸತ್ಯಕ್ಕೆ ಜನ ನೋಡ್ಲಿ ಅಂದ್ಬಿಟ್ಟು ಯಾವುದೇ ಪ್ರೋಗ್ರಾಮ್ ಅಲ್ಲ, ಸತ್ಯಕ್ಕೆ ಒಂದಿನ ದೊಡ್ಡ ಮಟ್ಟದ ಬೆಂಬಲ ಇದ್ದೇ ಇರುತ್ತೆ. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ನೋಡಿ, ಜನರು ಏನು ಇದು ಕ್ವಾಲಿಟಿನ ನೋಡ್ತಾರೆ. ಇದು ಜನರು ಈ ಕಬ್ಬಿಣದ ಬಗ್ಗೆ ಎಲ್ಲ ಮಾತನಾಡೋದಿಲ್ಲ. ಕಬ್ಬಿಣ ಲಾಟ್ಸ್ ಆಫ್ ಇದೆ, ಜನರು ಮಾತನಾಡೋದು ಚಿನ್ನದ ಬಗ್ಗೆ. ನೀವು ಚಿನ್ನ ಆಗ್ಬೇಕು ಸರ್. ದಯವಿಟ್ಟು ನಿಮ್ಮ ಈ ಹಾದಿಯನ್ನು, ನಿಮ್ಮ ಈ ಐಡಿಯಾಲಜಿಯನ್ನು ನೀವು ಮುಂದುವರಿಸಬೇಕು. ಯಾಕೆಂದರೆ ದೇಶದ ಒಳಗಡೆ ಮಾತ್ರ ಅಲ್ಲ, ಗಲ್ಫ್ ಕಂಟ್ರಿಗಳಲ್ಲಿ, ಯುರೋಪ್ ಕಂಟ್ರಿಗಳಲ್ಲಿ ಸಾಕಷ್ಟು ಪ್ರಜ್ಞಾವಂತಿಕೆ ಬೆಳೆಸಿಕೊಂಡಂಥ ನಮ್ಮ ಭಾರತೀಯರಿದ್ದಾರೆ, ದೇಶದ ಒಳಗಡೆ ಕೂಡ ಇದ್ದಾರೆ. ಸೊ ಅವರೆಲ್ಲ ಇದನ್ನು ಜಾಸ್ತಿ ಶೇರ್ ಮಾಡಬೇಕು. ಯಾಕೆಂದರೆ ನನ್ನ ಮುಂದಿನ ಫ್ಯೂಚರ್ಗೂ ಕೂಡ ಇಂತಹ ವಾಸ್ತವಗಳನ್ನು ಹೇಳುವಂಥ ಡಿಜಿಟಲ್ ಮಾಧ್ಯಮಗಳ ಅವಶ್ಯಕತೆ ಇದೆ. ಸೊ ಅದಕ್ಕಾಗಿ ನಾನು ಇವತ್ತು ಬಂದಿರೋದು. ಅದು ಬಿಟ್ಟು ನನಗೆ ಒಂದು ಬರಬೇಕು ಅನ್ನುವಂಥ ಇದಲ್ಲ. ನಾನು ಸಾಕಷ್ಟು ನನಗೆ ಲೈಫಲ್ಲಿ ಏನೆಲ್ಲ ಬೇಕಾದೆಲ್ಲ ಮಾಡಿ ಆಗಿದೆ. ನನಗೆ ಅಂತ ಕ್ರೇಜ್ ಇದೆ, ನಾನೆಲ್ಲ ಮಾಡಿ ಆಗಿದೆ. ಬಟ್ ಈ ಇಂಟೆನ್ಷನ್ ಜನರಿಗೆ ವಾಸ್ತವವನ್ನು ಗೊತ್ತುಪಡಿಸಬೇಕು, ಏನು ನಡೀತಾ ಇದೆ, ಮುಂದೇನು ಆಗ್ಬೋದು ಅನ್ನೋದನ್ನೆಲ್ಲ ಸಾಕಷ್ಟು ನಾನು ಹೇಳಿದ್ದೇನೆ. ಸೊ ಅದಕ್ಕಾಗಿ ಬಂದಿರೋದು. ಈಗ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಚಾನಲ್ಗಳೆಲ್ಲ ನೀವು ಅಲ್ಲಿ ವರದಿ ಮಾಡಿದ್ರ, ಲೈವ್ ಬಂದಿದ್ದೀರಿ ಅಂತ ಹೇಳಿದ್ರು, ಯಾರೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ ಕರ್ನಾಟಕ ಹೊರತುಪಡಿಸಿ? ತುಂಬ ಆ್ಯಕ್ಚುಲಿ ಫಸ್ಟ್ ನನಗೆ ನಮ್ಮ ಮಂಗಳೂರಿನ ಸುಪ್ಪಾಲ್ ಪೊಳಲಿ ಅಂತ ಅವರು ಸ್ವಲ್ಪ ಇದು ಕಾಂಟ್ಯಾಕ್ಟಲ್ಲಿದ್ದರು. ಅವರು ಮೆಸೇಜ್ ಮಾಡಿದರು. ಇಮಿಡಿಯೇಟ್ಲಿ ನಾನು ಲೈವ್ ಏನೋ ಬಂದೆ, ಮತ್ತು ಹಲವಾರು ಚಾನಲ್ಗಳಿಗೆ ಬಂದೆ. ಮತ್ತು ಅವರು ಏನೋ ಅವ್ರದ್ದು ಸರ್ಕಲ್ ಗೊತ್ತಿಲ್ಲ ನನಗೆ. ಅವತ್ತೇ ಸುಮಾರು ನ್ಯಾಷನಲ್, ಸ್ಟೇಟ್ ಮತ್ತು ನ್ಯಾಷನಲ್ ಮೀಡಿಯಾ ಸುಮಾರು 14 ಚಾನಲ್ಗಳು ಸರ್, 14 ನಾನು ಕೌಂಟ್ ಮಾಡಿದೆ. ಅದರಲ್ಲಿ ಎಲ್ಲ ಇದೆ, ಇಂಗ್ಲೀಷ್, ಹಿಂದಿ ಎಲ್ಲ ಇದೆ. ಸೊ ನಾನು ಆ್ಯಕ್ಚುಲಿ ಎಲ್ರಿಗೂ ಕೂಡ ಕೊಟ್ಟಿದ್ದೇನೆ. ಬಟ್ ಅದನ್ನು ತುಂಬ ಮಂದಿ ಯೂಸ್ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಚಾನಲ್ಗಳೆಲ್ಲ ಅದೆಲ್ಲ ಬಂದಿತ್ತು. ಸೊ ಇದು ತುಂಬ. ಸೊ ಅದರ ನಡುವೆ ಬಹರೇನಲ್ಲೂ ಕೂಡ ಏನಿದೆ ಅದು ನಿಮ್ಗೆ ಗೊತ್ತಿರ್ಬೋದು. ನಮ್ಮ ನಡುವೆ ಧೈರ್ಯ ತುಂಬುವವರಿಗಿಂತ ಜಾಸ್ತಿ ಎದುರಿಸುವವರೆಲ್ಲ ಜಾಸ್ತಿ. ನಿನ್ಗೆ ಯಾಕೆ ಸಫಾನ್ ಇಲ್ಲಿ ಅರೆಸ್ಟ್ ಆದ್ರೆ ಏನಾಗ್ತೀಯ? ನಾನು ಹೇಳಿದೆ ಅರೆಸ್ಟ್ ಆದ್ರೆ ಜಾಸ್ತಿ ಅಂದ್ರೆ ಒಂದು 2 ದಿನದಲ್ಲಿ ಹೊರಗೆ ಬರ್ಬೋದು, ಪರವಾಗಿಲ್ಲ. ಮತ್ತೆ ನನ್ನ ಮನೆಯವ್ರಿಗೂ ಕೂಡ ಕಾನ್ಫಿಡೆಂಟ್ ಇದೆ. ಸೊ ಕೊನೆಯದಾಗಿ ತುಂಬ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ಖುಷಿ ಆಯಿತು, ರಿಯಲಿ ಖುಷಿ ಆಯಿತು. ಯಾಕೆಂದರೆ ಚಾನಲ್ನ ಎಷ್ಟು ಪಾಪ್ಯುಲರ್ ಆಗಿದೆ ಅನ್ನೋದಕ್ಕಿಂತ ನೀವು ಕ್ವಾಲಿಟಿ ಮೈಂಟೈನ್ ಮಾಡಿದ್ದೀರಾ ಸರ್. ದಯವಿಟ್ಟು ನನ್ನ ರಿಕ್ವೆಸ್ಟ್, ಎಷ್ಟೇ ಆಫರ್ ಬಂದರೂ ಏನೇ ಅಲ್ಲ ಬರುತ್ತೆ ಡೆಫಿನೆಟ್ಲಿ, ನಮ್ಗೆ ಗೊತ್ತು, ನನಗೆ ಅದರ ಒಂದು ಐಡಿಯಾ ಇದೆ ಸರ್. ದಯವಿಟ್ಟು ಮಾರ್ಕೊಳ್ಬೇಡಿ ಸರ್, ದಯವಿಟ್ಟು ಮಾರ್ಕೊಳ್ಬೇಡಿ. ಯಾಕೆಂದರೆ ನೋಡಿ, ಇಲ್ಲಿನ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸಿರಿವಂತರಲ್ಲ. ನಮ್ಮ ದೇಶದಲ್ಲಿ ಬಹುತೇಕ ಮಂದಿ ಮಿಡಲ್ ಕ್ಲಾಸ್ ಬಡವರೆಲ್ಲ ಇರೋದು. ಸೊ ಅವರ ನಡುವೆ ಒಂದು ಶಕ್ತಿಯಾಗಿ ನೀವು ದಯವಿಟ್ಟು ಇನ್ನೊಂದು 5-10 ವರ್ಷನೂ ಎಲ್ಲರ ಮನಸ್ಸಿಗೆ ರೀಚ್ ಆಗಬೇಕು. ಇವಾಗ ಇದ್ದೀರಾ, ಆದರೂ ಕೂಡ ದಯವಿಟ್ಟು ಹಾನೆಸ್ಟ್ ಆಗಿರುವಂಥ ನೇರ ನಿಷ್ಠುರ ವರದಿಗಾರಿಕೆ ನೀಡಬೇಕು ಸರ್. ದಯವಿಟ್ಟು ಸೊ ಮಾಡ್ತಾ ಇದ್ದೀರಾ, ಕೀಪ್ ಮಾಡಿ, ಮುಂದುವರಿಸಿ ಅನ್ನೋದೇ ನನ್ನ ಆಶಯ. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.